ಆತನ ಹಸ್ತಕ್ಕೆ ನಮ್ಮನ್ನು ಬಿಟ್ಟು ಕೊಡುವ. ಥ್ಯಾಂಕ್ ಯು ಹೋಲಿ ಯೋಗ. ನಮ್ಮನ್ನು ನಾವು ಆತನ ರೆಕ್ಕೆಯ ಮರೆಯಲ್ಲಿ ಕಾದುಕೊಳ್ಳುವಂತೆ ಈ ಮಕ್ಕಳು ಆತನ ಒಂದು ಕುಂಬಾರನು ಯಾವ ರೀತಿ ತನ್ನ ಮಡಿಕೆಯನ್ನು ಸುಂದರಪಡಿಸ್ತಾನೋ ಅದೇ ರೀತಿ ಮಕ್ಕಳು ಆತನ ಕೈಯಲ್ಲಿ ಸುಂದರವಾಗಿ ರೂಪಿಸಲ್ಪಟ್ಟು ಆತನ ರಾಜ್ಯಕ್ಕೋಸ್ಕರ ಆತನ ಕಾರ್ಯಗಳಿಗೋಸ್ಕರ ಉಪಯೋಗಿಸಲ್ಪಡುವಂತೆ ನಾವು ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ ಈ ಮಕ್ಕಳನ್ನು ನಾವಾಗಿ ನಮ್ಮ ಹೃದಯದಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ. ಥ್ಯಾಂಕ್ ಯು ಹೋಲಿ ಯೋಗ. ಥ್ಯಾಂಕ್ ಯು ಹೋಲಿ ಯೋಗ. ಪರಿಶುದ್ಧನು ಮಹೋನ್ನತನು ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ನಮ್ಮನ್ನು ನಾವು ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ಜೀವಿತವನ್ನು ಕರ್ತನೆ ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ತಂದೆ, ನೀನು ಮಾಡಿದ ಉಪಕಾರಗಳು, ನೀನು ಮಾಡಿದ ಸಹಾಯಗಳನ್ನು ನೆನೆಸುತ್ತಾ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನನ್ನು ನಾವು ಸ್ತುತಿಸುತ್ತೇವೆ ಸ್ವಾಮಿ. ನಿನ್ನನ್ನು ನಾವು ಮಹಿಮೆ ಪಡಿಸುತ್ತೇವೆ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ತಂದೆ ಸ್ವಾಮಿ. ತಂದೆ, ಈಗ ಮಕ್ಕಳು ಕರ್ತನೆ ಒಟ್ಟುಗೂಡಿ ತಂದೆ ಹೃದಯಪೂರ್ವಕವಾಗಿ ನಿನ್ನ ಆರಾಧಿಸುವಾಗ ನಿನ್ನ ಒಂದು ಸಾನ್ನಿಧ್ಯ ಕರ್ತನೆ ಇಲ್ಲಿ ಕಾಣಿಸಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಹಿಮೆಯ ಕಾರ್ಯ ಇಲ್ಲಿ ಕಾಣಿಸಲ್ಪಡುವುದಕ್ಕಾಗಿ ಸ್ತೋತ್ರ. ನಿನ್ನ ಅಭಿಷೇಕ ಮಕ್ಕಳ ಜೀವಿತದಲ್ಲಿ ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ. ಅವರ ತಂದೆ ತಾಯಿಗಳಿಗೆ ನೀನು ಯಾವ ಉದ್ದೇಶದ ನಿಮಿತ್ತ ಈ ಮಕ್ಕಳನ್ನು ಕೊಟ್ಟಿದೆಯೋ ಆ ಉದ್ದೇಶ ಸ್ವಾಮಿ ತಂದೆ ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರವರ ಜೀವಿತದಲ್ಲಿ ಏನೇನು ಕರ್ತನೆ ನೀನು ಯೋಜನೆ ಇಟ್ಟು ಸ್ವಾಮಿ, ಇವನು ಇಂಥದ್ದಾಗಬೇಕು, ಇವಳು ಇಂಥದ್ದಾಗಬೇಕೆಂಬುದಾಗಿ ನೀನು ಯೋಜಿಸಿದೆಯೋ ಅದು ನಿನ್ನ ನಾಮದಲ್ಲಿ ನೆರವೇರಲಿ. ನಮ್ಮ ಯೋಚನೆ ಅಲ್ಲ ಸ್ವಾಮಿ, ನಮ್ಮ ಆಲೋಚನೆಗಳಲ್ಲ ಸ್ವಾಮಿ, ಯಾಕಂದರೆ ನೀನು ಮಾಡುವಾಗ ಅತಿ ಸುಂದರವಾಗಿ ಮಾಡುವ ದೇವರಾಗಿದ್ದಿ ಕರ್ತನೆ. ಈ ಭೂಲೋಕದಲ್ಲಿ ನಮಗೆ ಈ ಮಕ್ಕಳನ್ನು ತಂದೆ ನೀನು ಅನುಗ್ರಹಿಸಿದಿ ಸ್ವಾಮಿ. ಅವರನ್ನು ಯಾವ ರೀತಿ ನಡೆಸಬೇಕೆಂಬ ಯೋಚನೆ ತಂದೆ ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ನಮ್ಮನ್ನು ನೀನು ಬಲಪಡಿಸು ಸ್ವಾಮಿ. ನಮ್ಮನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟುತ್ತಿದ್ದೇವೆ. ನಿನ್ನ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ದಿನಗಳಲ್ಲಿ ಕೂಡ ಕರ್ತನೆ ಈ ಮಕ್ಕಳು ಕರ್ತನೆ ಲೋಕದೊಳಗೆ ಹೋಗುವಾಗ ತಂದೆ ಇವರು ಸಾಕ್ಷಿಗಳಾಗಿ ಜೀವಿಸಲಿ ತಂದೆ. ಇವರು ಸ್ಕೂಲ್ಗಳಲ್ಲಿ ಕರ್ತನೆ ಸಾಕ್ಷಿಗಳಾಗಿ ಕಾಣಿಸಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆ ಹಸ್ತ ಈ ಮಕ್ಕಳ ಮೇಲೆ ಇಳಿದು ಬರಲಿ ಕರ್ತನೆ. ಈ ಸಮಯದಲ್ಲಿ ಮಕ್ಕಳನ್ನು ನಾವು ಕರ್ತನೆ ಸಭೆಯಾಗಿ ಆಶೀರ್ವದಿಸುತ್ತಿದ್ದೇವೆ ಕರ್ತನೆ. ಹುಡುಗರಿಗೆ ಅಬ್ರಹಾಂ ಇಸಾಕ ಯಾಕೋಬರ ಆಶೀರ್ವಾದ ಕರ್ತನೆ. ಹುಡುಗಿಯರಿಗೆ ಸಾರ ರೆಬೆಕ್ಕ ರೇಚಲ್ನ ಆಶೀರ್ವಾದ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಲ್ಲಿ ನಾವು ಆಶೀರ್ವದಿಸುತ್ತಿದ್ದೇವೆ. ನಿನ್ನ ಅಭಿಷೇಕ, ನಿನ್ನ ಕಾರ್ಯ, ನಿನ್ನ ಉದ್ದೇಶ ಕರ್ತನೆ ಈ ಮಕ್ಕಳ ಮೇಲೆಯೂ ನಮ್ಮ ಮೇಲೆಯೂ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು ನಮ್ಮ ರಕ್ಷಕ ನೋಡೆಯನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ಅಂತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ನಾನು 100ನೇ ಕೀರ್ತನೆಯನ್ನು ಓದಿ ಮತ್ತೆ ನಾವು ಆರಾಧನೆಗೆ ಹೋಗುವ. ಲೋಕವೆಲ್ಲ ಇಸ್ರಾಯೇಲರ ದೇವರನ್ನು ಆರಾಧಿಸಬೇಕೆಂಬ ಪ್ರಬೋಧನೆ, ಕೃತಜ್ಞತೆಯ ಕೀರ್ತನೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿಪಡಿಸುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಾಂತರಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮಕ್ಕಳು ಸಂತೋಷವಾಗಿದ್ದೀರಿ. ಮಕ್ಕಳು ಸಂತೋಷವಾಗಿದ್ದೀರಿ. ಯಾತಕ್ಕೋಸ್ಕರ? ದೇವರನ್ನು ಆರಾಧಿಸಕ್ಕೋಸ್ಕರ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅವರಿಗಿಂತ ಸ್ವರ ನಿಮ್ಮ ಜಾಸ್ತಿ ಬರಬೇಕು. ಹಲ್ಲೆಲೂಯ, ಇನ್ನು ಜೋರಾಗಿ. ಆಮೆನ್. ನಾವೀಗ ಕರ್ತನನ್ನು ಆರಾಧಿಸ್ಲಿಕ್ಕೆ ಹೋಗುವ. ಹಲ್ಲೆಲೂಯ. ಓಕೆ, ನಮ್ಮ ಕೈಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಹೋಗುವ.
जय बोलो यीशु मसीहा की जय बोलो जय बोलो यीशु मसीहा की जय बोलो बोलो यीशु मसीहा की जय बोलो जय बोलो यीशु मसीहा की जय बोलो अंधों को आंख दिया यीशु ने अंधों को आंख दिया यीशु ने लंगड़ा को चला दिया यीशु ने लंगड़ों को चला दिया यीशु ने अंधों को आंख दिया यीशु ने लंगड़ा को चला दिया यीशु ने जय बोलो जय बोलो जय बोलो जय बोलो जय बोलो जय बोलो यीशु मसीहा की जय बोलो जय बोलो जय बोलो यीशु मसीहा की जय बोलो जय बोलो यीशु मसीहा की जय बोलो ला 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 जय बोलो यीशु मसीहा की जय बोलो जय बोलो यीशु मसीहा की जय बोलो कोड़ी को चंगा किया यीशु ने घोड़ी को चंगा किया यीशु ने लाजर को जिंदा किया यीशु ने लाजर को जिंदा किया यीशु ने कोड़ी को चंगा किया यीशु ने लाजर को चंगा किया यीशु ने जय बोलो जय बोलो यीशु मसीहा की जय बोलो जय बोलो यीशु मसीहा की जय बोलो ला 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 जय बोलो यीशु मसीहा की जय बोलो यीशु मसीहा की जय बोलो पापों यीशु ने पापों से छुड़ा लिया यीशु ने हम सबको बचा लिया यीशु ने पापों से छुड़ा लिया यीशु ने हम सबको बचा लिया यीशु ने जय बोलो यीशु मसीहा की 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 जय बोलो संतोषದಿಂದ बोलो यीशु मसीहा की जय बोलो ಸಂತೋಷದಿಂದ ಮಗುಳ ನಗೆಯಿಂದ ಯೇಸು ಮಸೀಹಾ की जय बोलो
जय बोलो यीशु मसीहा की जय बोलो बोलो जय बोलो यीशु मसीहा की जय बोलो यीशु मसीह की यीशु मसीह की यीशु मसीह की जय यीशु मसीह की जय यीशु मसीह ಕೆಲವರು ಹೀಗೆ ಹೋಗ್ಕೊಂಡು ಕೆಲವರು ಹೀಗೆ ಹೋಗ್ಕೊಂಡು ಕೆಲವರು ಹೀಗೆ ದೇವರ ಆಶೀರ್ವಾದ ಯಾರಿಗೆ ಬೇಕು ದೇವರ ಪ್ರಸನ್ನತೆ ಯಾರ ಮೇಲೆ ಬೇಕು ಯಾರಿಗೆ ಬೇಕು ಬೇಡ ಯಾರಿಗೆ ಹಾ ಯೀಶು ಮಸೀಹ್ ಕಿ ಹಾ ಯೀಶು ಮಸೀಹ್ ಕಿ ಯೀಶು ಮಸೀಹ್ ಕಿ ಆಮೆನ್ ಹಲ್ಲೆಲೂಯಾ ಯೇಸು ನಾಮ ಯೇಸು ನಾಮ ಯೇಸು ನಾಮ ಸೈತಾನ ಶಕ್ತಿ ಯೇಸು ನಾಮ ಸೈತಾನ ಶಕ್ತಿ ಯೇಸು ನಾಮ ಸೈತಾನ ಶಕ್ತಿ ನಾವೀಗ ಹಾಡ್ಲಿಕ್ಕೆ ಹೋಗುವ ಹಲ್ಲೆಲೂಯಾ ಕ್ರಿಸ್ತನನ್ನು ಮಹಿಮೆ ಪಡಿಸುತ್ತಾ ಆತನನ್ನು ಕೊಂಡಾಡ್ಲಿಕ್ಕೆ ಹೋಗುವ ಯೇಸು ನಾಮ ಜಯ ಜಯ ಸೈತಾನ ಶಕ್ತಿ ಲಯ ಲಯ ಯೇಸು ನಾಮ ಜಯ ಜಯ ಸೈತಾನ ಶಕ್ತಿ ಲಯ ಲಯ ಯೇಸು ನಾಮವು ಜಯ ಜಯವು ಸೈತಾನ ಶಕ್ತಿ ಲಯ ಲಯವು ಯೇಸು ನಾಮವು ಜಯ ಜಯವು ಸೈತಾನ ಶಕ್ತಿ ಲಯ ಲಯವು ಹಲ್ಲೆಲೂಯಾ ಹೊಸನ್ನ ಹಲ್ಲೆ ಮಕ್ಕಳು ಹಾಡುವಾಗ ನೀವು ಅವರನ್ನು ಎಂಕರೇಜ್ ಮಾಡಬೇಕು ಕೈಗಳನ್ನೆತ್ತಿ ಅವರು ಕೂಡ ಅವರು ಸಂತೋಷ ಪಡ್ತಾರೆ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಯೇಸು ನಾಮವೇ ಜಯ ಜಯವೇ ಸೈತಾನ ಶಕ್ತಿ ಲಯ ಲಯವೇ ಯೇಸು ನಾಮವೇ ಹಾರುತ್ತಾ ಜಯ ಜಯವೇ ಸೈತಾನ ಶಕ್ತಿ ಲಯ ಲಯವೇ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಪಾಪ ಶಿಸಿದು ಯೇಸುವಿನ ನಾಮವೇ ಪಾಪದಿಂದ ನನ್ನನ್ನು ರಕ್ಷಿಸಿದು ಯೇಸುವಿನ ನಾಮ ಕೈಗಳು ಎತ್ತುತ್ತಾ ನಿತ್ಯ ನರಕದಿಂದ ನನ್ನ ಬೀಳಿಸಿದು ಕ್ರಿಸ್ತೇಸುವಿನ ನಾಮವೇ ಆಮೆನ್ ನಿತ್ಯ ನರಕದಿಂದ ನನ್ನ ಬೀಳಿಸಿದು ಯೇಸುವಿನ ನಾಮವೇ ಯೇಸು ನಾಮವೇ ಯೇಸು ನಾಮವೇ ಜಯ ಜಯವೇ ಸೈತಾನ ಶಕ್ತಿ ಲಯ ಲಯವೇ ಯೇಸು ನಾಮವೇ ಜಯ ಜಯವೇ ಸೈತಾನ ಶಕ್ತಿ ಲಯ ಲಯವೇ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹೊಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಸೈತಾನ ಮೇಲೆ ಅಧಿಕಾರ ತಂದದ್ದು ಯೇಸುವಿನ ನಾಮವೇ ಯಾರ ಮೇಲೆ ಅಧಿಕಾರ ತಂದದ್ದು ಸೈತಾನ ಮೇಲೆ ಅಧಿಕಾರ ಯಾರ ನಾಮ ಯೇಸುವಿನ ನಾಮವೇ ಶತ್ರುಕೋಟೆಗಳು ಕೋಟೆಗಳನ್ನು ಬೀಳಿಸಿದು ಕ್ರಿಸ್ತೇಸುವಿನ ನಾಮವೇ ಶತ್ರುಕೋಟೆಯನ್ನು ಬೀಳಿಸಿದ ಯಾರು ಬೀಳಿಸಿದು ಕ್ರಿಸ್ತೇಸುವಿನ ನಾಮವೇ ಯೇಸು ನಾಮವೇ
ಜಯ ಜಯವೇ ಸೈತಾನ ಶಕ್ತಿ, ಲಯ ಲಯವೇ ಯೇಸು ನಾಮವೇ, ಜಯ ಜಯವೇ ಸೈತಾನ ಶಕ್ತಿ, ಲಯ ಲಯವೇ. ಹಲ್ಲೆಲೂಯ ಹೊಸನ್ನ ಹಲ್ಲೆಲೂಯ ಹಲ್ಲೆಲೂಯ ಆಮೆನ್. ಹಲ್ಲೆಲೂಯ ಹೊಸನ್ನ ಹಲ್ಲೆಲೂಯ ಹಲ್ಲೆಲೂಯ ಆಮೆನ್. ಯೇಸು ನಾಮ, ಯೇಸು ನಾಮವೇ ಇನ್ನೊಮ್ಮೆ. ಎಸ್ ಗ್ಲೋರಿ. ಯೇಸು ನಾಮವೇ ಜಯ ಜಯ. Glory to your name, O God. Laya layave, hallelujah, hosanna, hallelujah, hallelujah, amen. Hallelujah, hosanna, hallelujah, hallelujah, amen. ಶರೀರ ಗಾಯವನ್ನು ಗುಣಪಡಿಸಿದು ಯೇಸುವಿನ ನಾಮವೇ. ಯಾವುದು ಶರೀರದ ಗಾಯವನ್ನು ಗುಣಪಡಿಸಿದು ಯೇಸುವಿನ ನಾಮ. ನನ್ನ ಎಲ್ಲ ಕಷ್ಟಗಳನ್ನು ನೀಗಿಸಿದು ಕ್ರಿಸ್ತೇಸುವಿನ ನಾಮವೇ. ನನ್ನ ಎಲ್ಲ ಕಷ್ಟಗಳನ್ನು ನೀಗಿಸಿದು ಯೇಸುವಿನ ನಾಮವೇ. ಯೇಸು ನಾಮವೇ, ಯೇಸು ನಾಮವೇ. ಎಸ್ ಸೈತಾನ ಶಕ್ತಿ, ಲಯ ಲಯವೇ ಯೇಸು ನಾಮವೇ, ಜಯ ಜಯವೇ ಸೈತಾನ ಶಕ್ತಿ, ಲಯ ಲಯವೇ. ಹಲ್ಲೆಲೂಯ ಹೊಸನ್ನ ಹಲ್ಲೆಲೂಯ ಹಲ್ಲೆಲೂಯ Hallelujah, Hosanna, Hallelujah, Hallelujah, Amen. Hallelujah, Hosanna, Hallelujah, Hallelujah, Amen. Hallelujah, Hosanna, Hallelujah, Hallelujah, Amen. Yesu namave ಸೈತಾನ ಶಕ್ತಿ, ಯೇಸು ನಾಮವೇ ಸೈತಾನ ಶಕ್ತಿ, ಹಲ್ಲೆಲೂಯ. ಎಸ್ ಎಸ್ ಲಾರ್ಡ್, ಥ್ಯಾಂಕ್ ಯು ಹೋಲಿ ಗಾಡ್. ತಂದೆಯಾದ ದೇವರು ನಿನಗೆ ಸ್ತೋತ್ರ ಸ್ವಾಮಿ. Yes. Holy God, hallelujah. Thank you, Holy God. ಸೈತಾನ ಶಕ್ತಿಯನ್ನು ಮುರಿದಿಸುವ ಕರ್ತನೆ, ನಮಗೆ ಜಯವನ್ನು ಕೊಟ್ಟ ಆತ ನಿನಗೆ ಸ್ತೋತ್ರ. ಓ ನಮ್ಮ ಕರ್ತನೆ, ಎಲ್ಲ ಕಷ್ಟಗಳು, ಶರೀರದ ಗಾಯಗಳು, ಎಲ್ಲ ಬೇನೆಗಳನ್ನು ತಂದೆ ತೆಗೆದು ಹಾಕಿದ ಆತನೇ ನಿನಗೆ ಸ್ತೋತ್ರ. ಹೋಲಿ ಯೇಸು ನಾಮವೇ ಸೈತಾನ ಶಕ್ತಿ, ಯೇಸು ನಾಮವೇ ಸೈತಾನ ಶಕ್ತಿ, ಹಲ್ಲೆಲೂಯ ಹೊಸನ್ನ ಹಲ್ಲೆಲೂಯ ಹಲ್ಲೆಲೂಯ Hallelujah, Hosanna, Hallelujah, Hallelujah, Amen. ಜಯ ಘೋಷದೊಂದಿಗೆ Hallelujah, Hosanna, Hallelujah, Hallelujah, Amen. Hallelujah, Hosanna, Hallelujah, Hallelujah, Amen. Glory, glory. Hallelujah, Hosanna, Hallelujah. Hallelujah, Amen. Hallelujah, Hosanna, Hallelujah, Hallelujah, Amen. ಯೇಸು ನಾಮಕ್ಕೆ
ಯೇಸು ನಾಮಕ್ಕೆ. ಸೈತಾನ ಶಕ್ತಿ ಆತನ ಯಾವುದರಲ್ಲಿ ಆತನ ಕಾರ್ಯವನ್ನು ಲಯ ಮಾಡಿದ? ಆ ಶಿಲುಬೆಯ ಕಂಬದಲ್ಲಿ. ಹಾಲೆಲೂಯ. ನಮಗೆ ಜಯವನ್ನು ಕೊಟ್ಟಂತ ದೇವರು. ನಾವು ನಮ್ಮ ಮನಸ್ಸಿನೊಂದಿಗೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳು, ನನ್ನ ಮನವೇ ನನ್ನ ಸರ್ವೇಂದ್ರಿಯಗಳೇ, ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ. ಹಾಲೆಲೂಯ, ಹಾಲೆಲೂಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮುಂಜಾನೆಯು ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ಹಾಲೆಲೂಯ, 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 ಹಾಲೆಲೂಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಹಾಲೆಲೂಯ, 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 ಹಾಲೆಲೂಯ. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶ್ರೇಷ್ಠ ವರಗಳಿಂದ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಹಾಲೆಲೂಯ, 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 ಹಾಲೆಲೂಯ. ಹತ್ತಿಗೆ
ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕೀಟದಿ ಶೃಂಗರಿಸುವನು. ಹೀಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕೀಟದಿ ಶೃಂಗರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ಇನ್ನೊಂದು ಬರ್ತೀನಿ. ನ್ಯಾಯವನ್ನು ಸ್ಥಾಪಿಸಿ ಇನ್ನೊಂದು ಬರ್ತಿ. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಧ್ಯೆಗೆ ಬರುವಂತೆ ಯೌವನ ಬರಮಾಡುವನು. Yes, Lord. Thank you, Holy God. ಹೀಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕೀಟದಿ ಶೃಂಗರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ನನ್ನ ಹೌದು ಸ್ವಾಮಿ. ಕರ್ತನೆ, ಈ ಮಕ್ಕಳ ಮನಸ್ಸುಗಳು ಕರ್ತನೆ, ಹೌದು ಸ್ವಾಮಿ, ಈ ಮಕ್ಕಳ ಮನಸ್ಸು ನಿನ್ನನ್ನೇ ಕೇಂದ್ರೀಕರಿಸುತ್ತ ಸ್ವಾಮಿ, ನಾವು ಬಂದವರು ನಿನ್ನನ್ನೇ ಕೇಂದ್ರೀಕರಿಸುತ್ತ ನಿನ್ನನ್ನೇ ಕೊಂಡಾಡುವಂತೆ ನಮಗೆ ಕೃಪೆಯನ್ನು ಕೊಟ್ಟಂಥ ದೇವರು ನೀನು ಸ್ವಾಮಿ. ನಿನ್ನನ್ನು ನಾವು ಸ್ತುತಿಸಲು ಹೋಗುತ್ತಿದ್ದೇವೆ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ತಂದೆ, ಹಲ್ಲೆಲೂಯಾ, ಥ್ಯಾಂಕ್ ಯು ಹೋಲಿ ಗಾಡ್. ಓ ಆರಾಧನೆಯಲ್ಲಿ ಸಿಂಹಾಸನನಾದಾತ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತಿದ್ದೇವೆ. ಹೋಲಿ, ಓ ಥ್ಯಾಂಕ್ ಯು. ಎಸ್ ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯ ದೇವರೇ ನಿನಗೆ ಸ್ತೋತ್ರ. ಕೃಪೆಯುಳ್ಳ ಆತನೇ, ಕೃಪೆ ಎಂಬ ಕಿರೀಟವನ್ನು ನಮಗೆ ಇಟ್ಟ ಆತನೇ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು. I sing praises to you, oh Lord, praises to your name, oh, I sing your name, oh Lord, praises to
your name, oh Lord, for your name is great and greatly to be praised. For your name is great and greatly to be praised. I give glory to your name, oh Lord, glory to your name, oh Lord. I give glory to your name, oh Lord, glory to your name, oh Lord, for your, yes Lord, and great to be praised. I give glory to your name. ನಿನಗೆ ಮಹಿಮೆಯಾಗಲಿ ಸ್ವಾಮಿ. ಈ ಮಕ್ಕಳೊಂದಿಗೆ, ಈ ಮಕ್ಕಳ ಜೀವಿತದೊಂದಿಗೆ ಸ್ವಾಮಿ ನಿನಗೆ ಮಹಿಮೆಯಾಗಲಿ ರಾಜನ. Your name is great and greatly to be praised. ನಿನಗೆ ಮಹಿಮೆಯಾಗಲಿ ದೇವಾ, ಮಹಿಮೆಯಾಗಲಿ. ಎಲ್ಲ ಕೈಗಳು ಆತನ ಪರಲೋಕದ ಕಡೆಗೆ ಎತ್ತಲ್ಪಡುತ್ತಾರೆ. ಎಲ್ಲ ಕೈಗಳು ನಿನಗೆ ಮಹಿಮೆಯಾಗಲಿ. ಎಲ್ಲ ಕೈಗಳು ಆತನನ್ನು ನಾವು ಸನ್ಮಾನಿಸುತ್ತಾ, ನಮ್ಮನ್ನು ನಾವು ಆತನ ಕೈಗೆ ಒಪ್ಪಿಸುತ್ತಾ, ಓ ಹಿರಿ ಮನಸ್ಸಕ್ಕೆ ದೇವಾ, ನಿನ್ನ ನಾಮವು ಶುದ್ಧವಾದದ್ದು. ನಿನಗೆ ಮಹಿಮೆಯಾಗಲಿ, ನಿನಗೆ ಮಹಿಮೆಯಾಗಲಿ. ಸಖ್ಯನ ಶಕೆಂದನ ಮಹಿಮೆಯಾಗಲಿ ದೇವಾ, ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನಗೆ ಮಹಿಮೆಯಾಗಲಿ ದೇವ, ಮಹಿಮೆಯಾಗಲಿ ದೇವಾ, ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನ್ನ ನಾಮವು ಪರಿಶುದ್ಧವಾದದ್ದು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಮ್ಮ ಕೈಗಳನ್ನು ಪರಲೋಕದ ಕೈ ಇಡ್ತಾರೆ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಳ್ಳೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜ ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. Thank you, Jesus. Praise you, praise you, praise you, praise you, praise you, praise you, Lord. ತಂದೆಯಾದ ದೇವರೇ, ಕ್ರಿಸ್ತ ಯೇಸುವಿನಲ್ಲಿ ನಿನಗೆ ಘನತೆ, ಮಾನ, ಮಹಿಮೆ ರಾಜ.
Father. Hallelujah. Hallelujah. ಎಲ್ಲ ಮಕ್ಕಳು ಇನ್ನೊಂದ್ಸರಿ ಹಾಲೆಲೂಯಾ. ಜೋರಾಗಿ 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 ಮಕ್ಕಳು. Touch everyone, oh Master. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ವಾಸುದೇವರಿಂದ ನನ್ನ ಪುರಮರಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ಎಲ್ಲ ಮಕ್ಕಳ ಸ್ವರ ತಿಳಿಸಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮಕ್ಕಳ ನಿನ್ನ ಶಕ್ತಿಯಿಂದ ನೀನು ತುಂಬಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸಲು ರಾಜ. ಒಂದೊಂದು ಮಕ್ಕಳು ದೇವರೇ ಕಡೆ ಕಾಲದ ಉಜ್ಜೀವನದ ಬೆಳಕುಗಳಾಗಿ ಒಳ್ಳೆಯಲ್ಪಡೋದಕ್ಕಾಗಿ ತುಂಬಲ್ಪಡಲಿ ಜೀಸಸ್ ನೇಮ್. ಕೆಡುಕನ ವರ್ಷದಲ್ಲಿರುವಂತಹ ಲೋಕದಲ್ಲಿ ಈ ಮಕ್ಕಳು ತಮ್ಮ ಜೀವಿತ ಕಾಲದಲ್ಲಿ ಸ್ವಾಮಿ ಜೀವನ ಮಾಡುತ್ತಾ ಹೋಗುವಾಗ ನಿನ್ನ ಬೆಳಕುಗಳಾಗಿ, ನಿನ್ನ ಮಹಿಮೆಯ ಗುರುತುಗಳಾಗಿ, ನಿನ್ನ ಸಾಧನಗಳಾಗಿ ದೇವರೇ ಉಪಯೋಗಿಸಲ್ಪಡಬೇಕು. ತಂದೆಯಾದ ದೇವರೇ ನಿನ್ನನ್ನು ಖುಷಿಪಡಿಸುವ ಮಕ್ಕಳಾಗಿ, ನಿನ್ನ ಶಕ್ತಿಯಿಂದ ತುಂಬಲ್ಪಟ್ಟ ಮಕ್ಕಳಾಗಿ, ವರಗಳಿಂದ ಉಪಯೋಗವಾಗುವಂತ ಮಕ್ಕಳಾಗಿ ನಿನಗಾಗಿ ಇವರು ಬೆಳಗಬೇಕು ರಾಜ. ಬ್ಲೆಸ್ 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 ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಮಕ್ಕಳು ಎರಡು ಕೈಗಳನ್ನು ಆಕಾಶದ ಕಡೆಗೆ ಎತ್ತುತ್ತೇವೆ. ಎಲ್ಲ ಮಕ್ಕಳು come on church also hallelujah hallelujah. Thank you Holy God, thank you Lord. Hallelujah. ಇನ್ನೊಮ್ಮೆ ಹೇಳೋಣ ಮಕ್ಕಳು ಹೇಳ್ರಿ, ನಿನ್ನ ರಕ್ತದಿಂದ, ನಿನ್ನ yes Lord, thank you Jesus, amen, thank you Lord. Hallelujah. ನಿನ್ನನ್ನು ಕೊಂಡಾಡ್ತೇವೆ ರಾಜಾದಿರಾಜನೇ, ಯೇಸು ರಾಜನೇ. ಇನ್ನೊಂದು ಬರ್ತಿ ಸಭೆ ಎಲ್ಲರೂ ಒಟ್ಟಾಗಿ ಹೇಳೋಣ ಮಕ್ಕಳೊಟ್ಟಿಗೆ. ವಿಶ್ವಬರಬಹಂತೆ ಗೌರವಹಂಸೆ ಲೆಮಹಂತೆ ಪ್ರೇಮಂದ ಪ್ರೇಮಂದ. Hallelujah
Hallelujah, 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 hallelujah. Thank you, Holy Master. Thank you, Daddy. Hallelujah. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಕೊನೆಯದಾಗಿ ಹಲ್ಲೆಲೂಯಾ. Continue, Master. ತುಂಬಿಸಿ, ನಿನ್ನ ಮಕ್ಕಳನ್ನು ತುಂಬಿಸಿ, ಈ ಮಕ್ಕಳನ್ನು ತುಂಬಿಸಿ, ಸಭೆಯನ್ನು ತುಂಬಿಸಿ, ನಮ್ಮೆಲ್ಲರನ್ನು ತುಂಬಿಸಿ, ನಿನ್ನ ಸಾಕ್ಷಿಯ ಬೆಳಕಾಗುವುದಕ್ಕಾಗಿ. Thank you, Jesus. 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 ಎಲ್ಲ ಘನತೆ ಮಹಾನ ಮಹಿಮೆ ಇನ್ನೊಬ್ಬನಿಗೆ ಸಲ್ಲಿಸ್ತೇನೆ. Thank you, Lord. ಒಂದು ಆತ್ಮಿಕ ವಾತಾವರಣ ದೇವರೇ, ಕರ್ತನೆ ರೂಪಿಸಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ಪುಟ್ಟ ಸಣ್ಣ ಪುಟ್ಟ ಮಕ್ಕಳನ್ನ ನಿನ್ನ ಬಲವಾದ ಶಕ್ತಿ ತುಂಬುತ್ತಿರೋದಕ್ಕಾಗಿ ಸ್ತೋತ್ರ. ಸಭೆಯಲ್ಲಿ ಅನೇಕರ ನೀನು ತುಂಬುತ್ತಿರೋದಕ್ಕಾಗಿ ಸ್ತೋತ್ರ. ಯುವರ್ ಪವರ್, ನಿನ್ನ ಶಕ್ತಿ ಒಂದು ರೀತಿಯ ಬಿಡುಗಡೆಯನ್ನ ಕೊಡುತ್ತಿರೋದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಮಕ್ಕಳಲ್ಲಿಯೂ ಹಿರಿಯರಲ್ಲಿಯೂ ಎಲ್ಲರಲ್ಲಿಯೂ ನಮ್ಮೆಲ್ಲರಲ್ಲಿಯೂ ನೀನು ಏನನ್ನ ಬಯಸಿದ್ಯೋ ಅದೇ ಆಗಲಿ. ನನ್ನ ಇಚ್ಛೆ ಅಲ್ಲ, ಈ ಸ್ಥಳದಲ್ಲಿ ನನ್ನ ಇಚ್ಛೆ ಅಲ್ಲ, ನಮ್ಮ ಇಚ್ಛೆ ಅಲ್ಲ, ನಿನ್ನ ಇಚ್ಛೆ, ನಿನ್ನ ಆಲೋಚನೆ ದೇವರೇ, ನಿನ್ನ ಚಿತ್ತ ನೆರವೇರಬೇಕು, ನಿನ್ನ ಮಹಿಮೆ ಪ್ರಖ್ಯಾತಿಗೆ ಬರಬೇಕು. ಲಾರ್ಡ್ ಲಾರ್ಡ್ ಲಾರ್ಡ್, ನಿನ್ನ ಕರುಣೆಯ ಹಸ್ತ ಪ್ರತಿಯೊಬ್ಬರು ನಡೆಸಲು ದೇವರೇ. ಇವತ್ತು ಸಭೆಯಾಗಿ ಸೇರಿ ಬಂದಂತ ಪ್ರತಿಯೊಬ್ಬರು ನಿನ್ನ ವಾಕ್ಯದ ಮೂಲಕ ಉತ್ತರವನ್ನು ಪಡೆದುಕೊಂಡವರಾಗಿ ಮತ್ತು ಪ್ರಾರ್ಥನೆಯ ಶಕ್ತಿ, ಸ್ತುತಿ ಆರಾಧನೆಯ ಶಕ್ತಿಯನ್ನ ಹೊಂದಿದವರಾಗಿ, ಕರ್ತನೆ 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 ಸ್ವಾಮಿ, ಅವರು ಮುಂದುವರಿಯಲಿ, ಲೋಕದಲ್ಲಿ ಸಾಕ್ಷಿಗಳಾಗಿ ಬೆಳಗಲೆಂದಾಗಿ ಪ್ರಾರ್ಥಿಸ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್ 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 ಆಮೆನ್. Hallelujah, hallelujah, hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗುವಂದ ವರ್ತಿ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಆತನು ಈ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ. ಹಲ್ಲೆಲೂಯಾ. ಮಕ್ಕಳಿಗಾಗಿ, ಕರ್ತನನ್ನು ಆರಾಧಿಸಿದಂತೆ ಎಲ್ಲ ಮಕ್ಕಳಿಗಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟೆಗನ್ನು ಪಡಿಸೋ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್. 121ನೇ ಕೀರ್ತನೆಗಳನ್ನು ನಾವು ಓದುವಾಗ ಕೀರ್ತನೆಗಳಲ್ಲಿ 121ನೇ ಕೀರ್ತನೆಯನ್ನು ಓದುವಾಗ ಏನು ಬರೆದಿದೆ? ಎಷ್ಟು ಜನರಿಗೆ ನೆನಪುಂಟು? ಎಸ್, ಓದಿ ಒಬ್ಬರು ಓದಿ. ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹಲ್ಲೆಲೂಯಾ. ಈ ಕೀರ್ತನೆ ಯೆಹೋವನ ಭಕ್ತ ಪಾಲನೆ ಎಂಬಂಥ ಒಂದು ಕೀರ್ತನೆ. ಹಲ್ಲೆಲೂಯಾ. ಇದು ಯಾತ್ರಾ ಗೀತ, ಯಾತ್ರೆಯಲ್ಲಿ ಹಾಡಿದಂಥ ಒಂದು ಗೀತ. ಅಲ್ಲಿ ಈ ಕೀರ್ತನೆಗಾರನು ಯಾರು ಇಲ್ಲಿ ಬರೆದದ್ದು ಯಾರಂತ ಗೊತ್ತಿಲ್ಲ ಅಲ್ವಾ? ಗೊತ್ತುಂಟಾ? ಎಲ್ಲ ಕೀರ್ತನೆಗಳನ್ನು ದಾವಿದನ ಕೀರ್ತನೆ ಅಂತ ನಾವು ಹೇಳ್ತಾ ಇರ್ತೇವೆ. ಕೆಲವು ಕೀರ್ತನೆಗಳು ಅನಾಮಧೇಯ, ಅಂದರೆ ಅದರ ರೈಟರ್ ಯಾರೆಂಬುದಾಗಿ, ಅದನ್ನು ಬರೆದದ್ದು ಯಾರೆಂಬುದಾಗಿ ಗೊತ್ತಿಲ್ಲ. ಯಾರೆಲ್ಲ ಬರೆದದ್ದು ಗೊತ್ತಾಗಿದೆಯೋ ಅದೆಲ್ಲ ಕೀರ್ತನೆಗಳಲ್ಲಿ ಹೆಡ್ಡಿಂಗಲ್ಲೇ ಇರ್ತದೆ. ದಾವಿದನ ಕೀರ್ತನೆ, ಆಸಾಫನ ಕೀರ್ತನೆ ಪುಸ್ತಕವನ್ನು ಓದಿದವರಲ್ಲಿ ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಮಂದಿ ಕೀರ್ತನೆಗಳನ್ನು ಬರೆದದ್ದು ಇಲ್ಲಿ ಅವರ ಹೆಸರು ಗುರುತಿಸಲ್ಪಟ್ಟವರಲ್ಲಿ ಎಷ್ಟು ಮಂದಿ ಬರೆದಿದ್ದಾರೆ? ಯಾರ್ದೆಲ್ಲ ಕೀರ್ತನೆಗಳಿದೆ? ದಾವಿದನ ಕೀರ್ತನೆ ಇದೆ, ಮತ್ತು ಆಸಾಫನ ಕೀರ್ತನೆ ಇದೆ, ಆಮೇಲೆ ಸೊಲೊಮೋನನ ಕೀರ್ತನೆ ಇದೆ, ಮೋಶೆ ಬರೆದಂಥ ಒಂದು ಕೀರ್ತನೆ ಇದೆ, ಆಮೇಲೆ ಕೊರಹೀರ ಪದ್ಯ ಇದೆ. ಮತ್ತೆಲ್ಲ ಸರಿಯಲ್ಲ? ಈ ಗುರುತಿಸಲ್ಪಟ್ಟದ್ದಂತೂ 5 ಗ್ರೂಪಿನವರದ್ದು ಅಥವಾ 5 ಜನರದ್ದು. ಮತ್ತೆಲ್ಲ ಅನಾಮಧೇಯ, ಯಾರದ್ದು ಗೊತ್ತಿಲ್ಲ, ಅಂಥ ಭಕ್ತರೇ ಬರೆದದ್ದು. ಅದರಲ್ಲಿ ನಾವು ನೋಡುವಾಗ ಅಲ್ಲಿ ಹೆಡ್ಡಿಂಗಲ್ಲಿ ಆಗಲಿ ಎಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, 121ನೇ ಕೀರ್ತನೆ ಒಬ್ಬ ಭಕ್ತನ ಕೀರ್ತನೆ ಅಂತ ನಾವು ಹೇಳ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೊಂದು ಮಾತನ್ನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರೋದು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರೋದೆಂಬುದಾಗಿ. ಈ ಕೀರ್ತನೆ ಬರೆದಂಥ ಭಕ್ತ ಆತನು ಭೂಲೋಕದಲ್ಲಿರುವಾಗಲೇ ಇದನ್ನು ಬರೆದದ್ದು. ಭೂಲೋಕದ ಯಾತ್ರೆ ಅಂದರೆ ಮನುಷ್ಯ ಜೀವಿತದಲ್ಲಿ ತಿಳ್ಕೊಳ್ರಿ, ಕೇಳ್ರಿ ಎಲ್ಲರೂ. ಭೂಲೋಕದ ಒಂದು ಯಾತ್ರೆ ಅನೇಕ ಸಹಾಯಗಳು ಬೇಕಾಗಿರುವಂಥ ಒಂದು ಯಾತ್ರೆ, ಭೂಲೋಕದ ಯಾತ್ರೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಆಲೋಚನೆ ಮಾಡುವಾಗ ನಾವು ಯಾರು ಹೇಳಲಿಕ್ಕಾಗೋದಿಲ್ಲ ನಮಗೆ ಸಹಾಯ ಬೇಡನೇ ಇತ್ತು, ನಮಗೆ ಸಹಾಯದ ಅವಶ್ಯಕತೆಯೇ ಇರಲಿಲ್ಲ ಅಂತ ಯಾರು ಹೇಳಲಿಕ್ಕಾಗ್ತಾ ಇಲ್ಲ ಅಲ್ವಾ? ಇವತ್ತಿಗೂ ಕೂಡ ನಮ್ಮ ಜೀವಿತದಲ್ಲಿ ಕೆಲವೊಂದು ಭಾಗದಲ್ಲಿ ನಮಗೆ ಹೆಲ್ಪ್ ಬೇಕಿದೆ, ಸಹಾಯ ನಮಗೆ ಬೇಕಿದೆ. ಹಲ್ಲೆಲೂಯಾ. ನಾನು ಕೂಡ ಕೆಲವೊಂದು ವಿಷಯದಲ್ಲಿ ಸಹಾಯಕ್ಕೋಸ್ಕರ ದೇವರನ್ನು ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಅದು ಮಿರಾಕಲ್ ಆದಮೇಲೆ ಸಾಕ್ಷಿ ಹೇಳಲಿಕ್ಕೆ ಹೇಳುವ ಅಂತ ನಾನು ಮಿರಾಕಲ್ಗೋಸ್ಕರ ಕಾಯ್ತಾ ಇದ್ದೇನೆ. ಇಲ್ಲಿ ಕೂತಂಥ ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ವಿಧವಾದಂಥ ಸಹಾಯದ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ದಿನ ಪೇಪರಲ್ಲೆಲ್ಲ ಬರ್ತಾ ಉಂಟು,
ಒಬ್ಬರು ಫಿಲ್ಮ್ ಆ್ಯಕ್ಟರ್ ಸಹಾಯ ಪಡ್ಕೊಂಡ್ರು, ತನ್ನ ಸಹಚರರ ಸಹಾಯ ಪಡ್ಕೊಂಡ್ರು. ತನ್ನ ಹೆಂಡತಿಯ ಮೇಲೆ ವಿರುದ್ಧವಾಗಿ ವಾಗ್ದಾಳಿ ಮಾಡಿದವನನ್ನು ಹೋಗಿ ಓಡಿಸಿ ಠಕ್ಕ ಮಾಡಿಸಿದರು. ಅವರಿಗೆ ನೋಡಿ, ಸಹಾಯ ಒಳ್ಳೆ ರೀತಿಯ ಸಹಾಯ ಸಹ ಜನರು ಪಡೀತಾರೆ, ಕೆಟ್ಟದಕ್ಕಾಗಿ ಸಹ ಸಹಾಯ ಪಡೆದುಕೊಳ್ತಾರೆ. ಒಳ್ಳೆಯದಕ್ಕಾಗಿ ಕೂಡ ಸಹಾಯ ಪಡೆದುಕೊಳ್ಳುವಂಥ ಉಂಟು, ಕೆಟ್ಟದಕ್ಕಾಗಿ ಕೂಡ ಸಹಾಯ ಪಡೆದುಕೊಳ್ಳುವಂಥದ್ದು ಉಂಟು. ಆದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಈ ಭಕ್ತನಾದಂಥ ಕೀರ್ತನಗಾರನ ಜೀವಿತದಲ್ಲಿ ಒಂದು ಚಂದವಾದಂಥ ವಿಷಯವನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ಆತನ ಜೀವಿತದಲ್ಲಿ ಬೇಕಾದಂಥ ಒಂದು ಸಹಾಯಕ್ಕಾಗಿ ಆತನು ಅಲ್ಲಿ ಇಲ್ಲಿ ನೋಡಿದೆ, ಅವರನ್ನು ಇವರನ್ನು ನೋಡಿದೆ ಎಂಬುದಾಗಿ ಆತನು ಹೇಳಲೇ ಇಲ್ಲ. ಆತನು ಹೇಳಿದಂಥ ಮಾತೇನು? 1ನೇ ವಚನದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವುದಾದರೆ ಇವನು ಹಾಗಾದರೆ ದನಿಗಣಿಯ ಗಣಿದನಿಯ ಅರ್ಥ ಆಗ್ತುಂಟ? ಇವತ್ತು ಭೂಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಪರ್ವತಗಳನ್ನು ನೋಡ್ತಾ ಇದ್ದಾರೆ. ಮಣಿಪುರಲ್ಲಿ ಕೆಲವರು, ನಿಮಗೆ ತಿಳಿದಿರಲಿ, ಮಣಿಪುರಲ್ಲಿ ಪರ್ವತ ಪ್ರದೇಶಗಳನ್ನು ನೋಡಿ ಅದರಲ್ಲಿದ್ದಂಥ ಖನಿಜ ಸಂಪತ್ತನ್ನು ನೋಡಿ ಆಸೆ ಪಟ್ಟು ಏನೇನೋ ರೀತಿಯ ಎಲ್ಲ ಡ್ರಾಮಾಗಳು ನಡೆದು ಕೊಲೆಗಳು ನಡೆದವು. ಆ ಪ್ಲೇಸಲ್ಲಿದ್ದಂಥ ಜನರನ್ನು ಹೊರಗೆ ಹಾಕಿ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಹೋಗಿದ್ರು. ಹಾಗೆ ಮಾಡಿದ ಭೂಲೋಕದ ಒಂದು ಪರ್ವತವನ್ನು ಈತ ನೋಡ್ತಾ ಇದ್ದಾನ. ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಆ ಬಂಡೆ, ಈ ಬಂಡೆ, ಆ ಖನಿಜ ಸಂಪತ್ತು, ಈ ಖನಿಜ ಸಂಪತ್ತು. ಒಂದು ವಿಷಯ ಹೇಳ್ತೇನೆ, ಈ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ ಸಹಾಯ ಬೇಕಾಗಿದೆ ಅಂತ ನಾನು ಹೇಳ್ತಾ ಬಂದೆ. ಸಹಾಯ ಇಲ್ಲದೆ ನಾವು ಬಾಳ್ವೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ನಮಗೆ ನಿಜವಾಗಿಯೂ ಕಷ್ಟ. ಆದರೆ ಅನೇಕರು ಒಂದು ಲೌಕಿಕ ದೃಷ್ಟಿಯಲ್ಲಿ, ಅದೇ ನಾನು ಹೇಳೋದಿಲ್ಲ, ಖನಿಜ ಸಂಪತ್ತು ಅದು ಇದು ಅದನ್ನೇ ಫಸ್ಟಾಗಿ ನೋಡಿ, ಹಲ್ಲೆಲೂಯಾ, ಅದು ನಮ್ಮದಾದರೆ ನಾವು ಅಭಿವೃದ್ಧಿ ಆಗ್ಬೋದು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಬೈಬಲಲ್ಲಿ ಕೆಲವು ನಾಯಕರುಗಳಿದ್ದಾರೆ. ಬೈಬಲಲ್ಲಿ ನಾವು ಓದುವಾಗ ಯೋಸೇಫನನ್ನು ಯಾರು ವೃದ್ಧಿ ಮಾಡಿದ್ದು? ಖನಿಜ ಸಂಪತ್ತುಗಳ, ಅವನು ಖನಿಜ ಸಂಪತ್ತುಗಳನ್ನು ಆತುಕೊಂಡ, ದೇವರನ್ನು ಆತುಕೊಂಡವ, ದೇವರನ್ನು ಆತುಕೊಂಡ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಯೆಹೋವನು ಅವನ ಸಂಗಡ ಇದ್ದದ್ದರಿಂದ ಅವನೇನಾದನಂತೆ? ವೃದ್ಧಿಯಾದನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 39 ಆದಿಕಾಂಡದಲ್ಲಿ ನಾವು 39ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಕೆಲವು ವಿಷಯಗಳು ಬರೆಯಲ್ಪಟ್ಟದನ್ನು ನಾವು ಕಾಣಬಹುದು. ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಓದುವಾಗ ಇಪ್ಪತ್ತೊಂದನೇ ವಚನ ನೋಡುವಾಗ, ಆದರೂ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿಯೂ ಕೂಡ ಅವನ ಮೇಲೆ ತಪ್ಪಾದಂಥ ಒಂದು ಹೇಳಿಕೆಗಳು ಬಂದಾಗಿಯೂ ಕೂಡ, ಆದರೂ 39:21 ಆದಿಕಾಂಡ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನು ಇಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. 23ನೇ ವಚನ, ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದನ್ನೆಲ್ಲ ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ. ಇನ್ನು ಬೇರೆ 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 ವಿಷಯಗಳನ್ನು ನೋಡ್ತಾ ಹೋಗುವಾಗ, ಯೋಸೇಫನ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಅವನು ಅಭಿವೃದ್ಧಿಯಾದಂಥ ಸಂಗತಿಗಳು ಮುಂದಿನ ವಚನಗಳಲ್ಲಿ ನಾವು ನೋಡುತ್ತಾ ಹೋಗ್ಬೋದು. ಹಲ್ಲೆಲೂಯಾ. ಯೋಸೇಫನ ಸಂಗಡ ದೇವರಿದ್ದರಿಂದ ಎಲ್ಲ ಪರಿಸ್ಥಿತಿಗಳಲ್ಲಿ ಅವನನ್ನು
ಸಿಲುಕಿಕೊಂಡಂಥ ಪರಿಸ್ಥಿತಿಗಳಲ್ಲಿ ಅವನನ್ನು ಬಿಡಿಸಿದ್ನು. ಹಲ್ಲೆಲೂಯಾ. ಅನೇಕ ಸಾರಿ ನಾವೇ ಆಲೋಚನೆ ಮಾಡ್ತೇವೆ, ಏನು, ಸಿಲುಕಿಕೊಂಡ ಪರಿಸ್ಥಿತಿಗಳಲ್ಲಿ ನಾವೇ ನಮ್ಮನ್ನು ಬಿಡಿಸಿಕೊಳ್ಳಿಕ್ಕೆ ಆಲೋಚನೆ ಮಾಡ್ತೇವೆ, ಅಥವಾ ಇತರರ ಸಹಾಯಗಳನ್ನು ನಾವು ಎದುರು ನೋಡ್ತೇವೆ, ಮನುಷ್ಯಿಕ ಸಹಾಯ. ಆದರೆ ಇಲ್ಲಿ ಯೋಸೇಫನ ಜೀವಿತದಲ್ಲಿ ಒಂದಲ್ಲ ಒಂದು ಘಟನೆಗಳು ಬಂದಾಗ, ಹೊಂಡಕ್ಕೆ ಹಾಕಲ್ಪಟ್ಟಾಗ ಅವನು ಮೇಲೆತ್ತಲ್ಪಟ್ಟದು ದೇವರ ಒಂದು ಅನುಗ್ರಹವೇ. ಹಲ್ಲೆಲೂಯಾ. ಆ ನಂತರ ದಣಿಯ ಹೆಂಡತಿ ಅವನನ್ನು ಫೋರ್ಸ್ ಮಾಡುವಾಗ ಅವನು ಒಪ್ಪದೆ ಅಲ್ಲಿಂದ ಓಡಿ ಹೋಗುವಾಗ ಅವನ ಬಟ್ಟೆಯನ್ನು ಹಿಡಿದುಕೊಂಡು ತನ್ನ ಪತಿ ಹತ್ರ ಕಂಪ್ಲೇಂಟ್ ಮಾಡುವಾಗ ಕೂಡ ಅಲ್ಲಿ ಕೂಡ ಆ ಒಂದು ಸಿಲುಕಿದ ಪರಿಸ್ಥಿತಿಯಲ್ಲಿ ತಪ್ಪಿಸಿದ್ದು ಯಾರು? ದೇವರೇ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ವಚನಗಳನ್ನು ಓದ್ತಾ ಹೋಗುವಾಗ ಯೆಹೋವನು ಯೋಸೇಫನ ಸಂಗಡ ಇದ್ದದ್ರಿಂದ ಅವನು ಕೈ ಹಾಕಿದ ಕಾರ್ಯಗಳಲ್ಲಿ ಏನು ಮಾಡಿದಂಥ ದೇವರು ಅಭಿವೃದ್ಧಿ ಪಡಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೋಸೇಫನು ಯಾವಾಗಲೂ ದೇವರನ್ನು ನೋಡುತ್ತಿದ್ದಂಥ ಮನುಷ್ಯ, ದೇವರಿಗೆ ಗೌರವ ಕೊಡುತ್ತಿದ್ದಂಥ ಮನುಷ್ಯ. ಹಲ್ಲೆಲೂಯಾ. ದಣಿಯ ಹೆಂಡತಿ ಬಂದು ತನ್ನೊಡನೆ ರಾಂಗ್ ರಿಲೇಷನ್ಶಿಪ್ ಮಾಡಬೇಕೆಂಬುದಾಗಿ ಕೇಳಿದಾಗ ಅವನು ಒಂದು ಮಾತು ಹೇಳ್ತಾನೆ. ಏನು ಮಾತು ಹೇಳ್ತಾನೆ? ದಣಿಯು ನಿನ್ನನ್ನು ನನಗೆ ಅಲ್ವಾ ಒಪ್ಪಿಸಲಿಲ್ಲ. ಮತ್ತು ಆತನು ದೇವರಿಗೂ ಕೂಡ ಭಯಪಡುವವನಾಗಿದ್ದ. ಹಲ್ಲೆಲೂಯಾ. ಅಂತಹ ಜೀವಿತದಿಂದ ದೇವರನ್ನೇ ಆತಕೊಂಡಂಥ, ದೇವರನ್ನೇ ನೋಡಿದಂಥ ಜೀವಿತದ ನಿಮಿತ್ತವಾಗಿ ಆತನು ಎಲ್ಲ ಇಕ್ಕಟ್ಟು ಸಂಕಟಗಳಿಂದ ಆತನು ಏನಾಗಿದ? ತಪ್ಪಿಸಲ್ಪಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ಇನ್ನೂ ಅನೇಕ ಭಕ್ತಾದಿಗಳ ಜೀವಿತವನ್ನು ನೋಡುವಾಗ ಅವರೆಲ್ಲ ಪರಿಸ್ಥಿತಿಗಳಲ್ಲಿ ದೇವರೊಂದಿಗೆ ಇದ್ದುಕೊಂಡು ದೇವರನ್ನೇ ನೋಡ್ತಾ ಹೋದದ್ರಿಂದ ದೇವರು ಎಲ್ಲ ಸ್ಥಿತಿಗತಿಗಳಲ್ಲಿ ಅವರನ್ನು ಬಿಡಿಸಿ ಆಶೀರ್ವದಿಸಿ ನಡೆಸಿದ. ಅದೇ ಪ್ರಕಾರ ಕೀರ್ತನಗಾರ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಾನು ಹಾಗೆ ಹೇಳಿದಾಗೆ ಅವ ಯಾವುದೇ ಭೂಲೋಕದಲ್ಲಿರುವಂಥ ಪ್ರಾಪರ್ಟಿ ಅಥವಾ ಸಂಪತ್ತಿನ ಕಡೆಗೆ ನೋಡಿದಲ್ಲ, ಈ ಪರ್ವತಗಳ ಕಡೆಗೆ ನೋಡುತ್ತೇನೆ ಅನ್ನುವಾಗ ನಿಮಗೆ ಒಂದು ಗೊತ್ತಿರಲಿ, ಅದಕ್ಕೆ ಪೂರಕವಾಗಿ ಇನ್ನೊಂದು ವಾಕ್ಯ ಓದಕ್ಕೆ ಇಷ್ಟಪಡ್ತೇನೆ. 125ನೇ ಕೀರ್ತನೆ 2ನೇ ವಚನ. 125ನೇ ಕೀರ್ತನೆ 2ನೇ ವಚನ. ಸಾಮ್ಸ್ 125:2 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ. ದೇವರ ಇರುವಿಕೆಯ ಕುರಿತಾಗಿ ಈ ಕೀರ್ತನೆಗಾರ ಬರೆಯುವಾಗ ಈ ರೀತಿ ಸುಂದರವಾಗಿ ಬರೆದಿದ್ದಾನೆ. ಹಲ್ಲೆಲೂಯಾ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ. ಹಾಗಾದರೆ ಇಲ್ಲಿ ಒಂದು ಗೊತ್ತಾಗ್ತದೆ, ಯೆರೂಸಲೇಮಿನ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಬರ್ತದೆ. ಯೆರೂಸಲೇಮಿನ ಸುತ್ತಲೂ ಏನಿತ್ತಂತೆ? ಪರ್ವತಗಳಿತ್ತಂತೆ. ದೇವರ ಆಲಯ ಎಲ್ಲಿತ್ತು? ಯೆರೂಸಲೇಮಿನಲ್ಲಿತ್ತು. ಹೌದಲ್ವಾ? ದೇವರ ಆಲಯ ಯೆರೂಸಲೇಮಿನಲ್ಲಿತ್ತು. ಆ ಯೆರೂಸಲೇಮಿನ ಸುತ್ತಲೂ ಪರ್ವತಗಳಿತ್ತು. ಈ ದೇಶದಾದ್ಯಂತ ಯಹೂದಿಗಳು ಲೋಕದಾದ್ಯಂತ ಎಲ್ಲ ಕಡೆ ಚದರಿಸಲ್ಪಟ್ಟಿದ್ದಾರೆ. ಈಗ ಒಬ್ಬೊಬ್ಬರೇ ಈ ದಿನದವರೆಗೂ ಕೂಡ ಕೂಡಿಸಲ್ಪಡ್ತಾ ಇದ್ದಾರೆ. ತಮ್ಮ ಹುಟ್ಟೂರಿಗೆ, ಹುಟ್ಟು ನೆಲೆಗೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಇದ್ದಂಥ ಯಹೂದಿಗಳು ಇವತ್ತಿಗೂ ಕೂಡ, ಚದರಿ ಹೋದವರು ಇವತ್ತಿಗೂ ಕೂಡ ಹೋಗ್ತಾ ಇದ್ದಾರೆ. ಈಗ ನೋಡ್ರಿ, ಚದರಿ ಹೋದವರಲ್ಲಿ ಒಂದು ಅಭ್ಯಾಸ ಇತ್ತೇನೆಂದರೆ, ಯೆರೂಸಲೇಮಿನ ಕಡೆಗೆ ದೃಷ್ಟಿ ಮಾಡಿ ಅವರಿಗೆ ಹೆಲ್ಪ್ ಬೇಕಾದಾಗ, ದೇವರ ಮಕ್ಕಳಿಗೆ ಹೆಲ್ಪ್ ಬೇಕಾದಾಗ, ಚದರಿಸಲ್ಪಟ್ಟಂಥ ನಾನಾ ಪರಿಸ್ಥಿತಿಗಳ ನಿಮಿತ್ತವಾಗಿ ಚದರಿಸಲ್ಪಟ್ಟಂಥ ದೇವರ ಮಕ್ಕಳಿಗೆ ಹೆಲ್ಪ್ ಬೇಕಾದಾಗ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಪರ್ವತಗಳುಳ್ಳ ಪಟ್ಟಣವನ್ನು ನೋಡಿ ಪ್ರೇಯರ್ ಮಾಡ್ತಾ ಇದ್ರು. ಯಾಕೆ? ಅಲ್ಲಿ ಟೆಂಪಲ್ ಇದೆ. ಹಲ್ಲೆಲೂಯಾ. ಆ ಪರ್ವತಗಳು ಸುತ್ತಲೂ, ಯೆರೂಸಲೇಮಿನ ಸುತ್ತಲೂ ಪರ್ವತ, ಅದರ ಮಧ್ಯೆ ಯೆರೂಸಲೇಮಿನಲ್ಲಿ ಏನಿದೆ? ದೇವರ ಆಲಯ, ದೇವ ಸಾನ್ನಿಧ್ಯ, ದೇವ ಪ್ರಸನ್ನತೆ, ದೇವ ಮಹಿಮೆ ಅದರಲ್ಲಿದೆ. ಅವರು ಲೋಕದ ನಾನಾ ಕಡೆಗಳಲ್ಲಿ ಇರುವಾಗ
ಆ ಕಡೆಗೆ, ಆ ಪರ್ವತಗಳುಳ್ಳ ಪಟ್ಟಣದ ಕಡೆಗೆ, ಅಂದರೆ ಆಲಯದ ಕಡೆಗೆ ತಿರುಗಿಕೊಂಡು ದೇವರ ಹತ್ರ, ದೇವರಾದ ಯೆಹೋವನ ಸಹಾಯವನ್ನು ಅವರು ಎದುರು ನೋಡ್ತಾ ಇದ್ದಾರೆ. ಅದರಿಂದ ಈ ಕೀರ್ತನಗಾರನು ಬರೆದಿದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಅದರ ಅರ್ಥ ಭೂಲೋಕದ ಖನಿಜ ಸಂಪತ್ತಿನ ಕಡೆಗೆ ಅಲ್ಲ. ಹಾಲೆಲೂಯಾ. ಭೂಮಿಯನ್ನು, ಅದರಲ್ಲಿರುವಂಥ ಸಮಸ್ತವನ್ನು, ಪರಲೋಕವನ್ನು, ಅದರಲ್ಲಿರುವಂಥ ಸಮಸ್ತವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಕಡೆಗೆ ನಾನು ನನ್ನ ಗಮನವನ್ನು ಕೊಂಡೋಗ್ತೇನೆ, ಅಥವಾ ಆತನನ್ನು ನಾನು ಆತುಕೊಳ್ತೇನೆ, ಆತನನ್ನು ನೋಡುತ್ತೇನೆ. 2ನೇ ವಚನ ಹೇಳ್ತದೆ, ಈ ವಾಕ್ಯ ಅಲ್ಲ, 121 1 ಮತ್ತು 2, 1 and 2 ಅಲ್ಲಿ ಇನ್ನೊಂದು ಭಾಗ ಹೀಗೆ ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರ್ತದಂತೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನು. ಭೂಮಿ ಆಕಾಶಗಳನ್ನು ನೋಡ್ತಾ ಇಲ್ಲ ಆತನು. ಇವತ್ತು ಬಹಳ ಬೇಜಾರಾಗ್ತಾ ಇದೆ. ಜನರು ಹೆಲ್ಪ್ಗೋಸ್ಕರ ಭೂಮಿ ಆಕಾಶಗಳು, ಅದರಲ್ಲಿರುವಂಥ ಸೃಷ್ಟಿಗಳನ್ನು ನೋಡ್ತಾ ಇದ್ದಾರೆ. ಕಲ್ಲೋ, ಮಣ್ಣೋ, ಮರವೋ, ನಾಯಿಯೋ, ಕಾಗೆಯೋ, ದನವೋ, ಅದೋ ಇದೋ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಈ ಭಕ್ತ ಮಾತ್ರ ಅದನ್ನು ಯಾವುದನ್ನು ನೋಡ್ತಾ ಇಲ್ಲ. ಸೃಷ್ಟಿ ವಸ್ತುಗಳನ್ನು ನೋಡಿ, ಸೃಷ್ಟಿ ವಸ್ತುಗಳಿಗೆ ಏನು ಕೊಡ್ತಾ ಇಲ್ಲ? ಏನು ಕೊಡ್ತಾ ಇಲ್ಲ? ದೇವರ ಸ್ಥಾನ ಕೊಡ್ತಾ ಇಲ್ಲ. ಇವತ್ತು ಒಂದು ವಿಷಯ ಹೇಳ್ತೇನೆ. ನಾನೊಂದು ಕಡೆ ದೇವರ ಸೇವಕರ ಮನೆಗೆ ಹೋದೆ. ಸೃಷ್ಟಿ ವಸ್ತುವೇ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಲ್ಲ, ಸೃಷ್ಟಿ ವಸ್ತುವೇ ನಮಗೆ ಸಹಾಯ ತರೋದಲ್ಲ ಎಂಬಂಥ ವಿಷಯಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹೋದಾಗ ಒಂದು ಸಣ್ಣ ಮಗು ಇತ್ತು, ಸಣ್ಣವಳಾಗ. ಹೋಗಿ ನೋಡಿದಾಗ ನನಗೆ ಮಕ್ಕಳಂದರೆ ಭಾಳ ಇಷ್ಟ. ನಾನು ಈಗ ಅಪ್ಪಿಡ್ದು ಮಾತಾಡುವಾಗ ತಲೆ ಮೇಲೆ ಏನೋ ಒಂದು ಕಪ್ಪು ಕಪ್ಪು ಕಂಡಿತ್ತು. ನಾನು ಎಣಿಸಿದೆ ಬರ್ತದಿರ್ಬೇಕು. ನಾನು ಹೀಗೆ ಮಾಡಿದೆ. ಉಜ್ಜುವಾಗ ನೋಡುವಾಗ ಏನು ಗೊತ್ತಾ, ತಲೆ ಮೇಲೆ ಕಪ್ಪು ಮೈ ಹೇಳ್ತಾರಲ್ಲ, ಇಲ್ಲಿಗೆ ಹಾಕ್ಲಿಕ್ಕೆ ಆಗುವುದಿಲ್ಲ, ಇಲ್ಲಿಗೆ ಹಾಕ್ತಾ ಇದ್ದಾರೆ. ಯಾಕೆ? ನಾನು ಸೇವಕ, ವಾಕ್ಯ ಹೇಳುವವ. ಆದರೂ ನನ್ನ ಭರವಸೆ ಸೃಷ್ಟಿ ವಸ್ತಿನ ಮೇಲೆ. ನನ್ನ ಮಗುವನ್ನು ಪ್ರೊಟೆಕ್ಟ್ ಮಾಡೋದು, ಅನೇಕರ ಕಣ್ಣು ಬೀಳದಂತೆ ಪ್ರೊಟೆಕ್ಟ್ ಮಾಡೋದು ಕಪ್ಪು ಮೈ. ನನ್ನ ಮಗುವನ್ನು ಪ್ರೊಟೆಕ್ಟ್ ಮಾಡೋದು ಕೆಲವು ಜಪಸರದಂಥ ಸರಗಳು. ನೋ ನೋ ನೋ. ಈ ಕೀರ್ತನಗಾರ ಸಹಾಯಕ್ಕಾಗಿ ಸೃಷ್ಟಿ ವಸ್ತುಗಳನ್ನು ನೋಡ್ತಾ ಇಲ್ಲ. ಯಾವುದೇ ಕಪ್ಪು ಕಲೆಗಳಿರಲಿ, ಯಾವುದೇ ದಾರಗಳಿರಲಿ, ಯಾವುದೇ ರೀತಿಯಾದ ಮಣಿಗಳಿರಲಿ, ಅದು ಗಾಡ್ ಅಲ್ಲ, ಸೃಷ್ಟಿ ವಸ್ತುಗಳು. ಈ ಕೀರ್ತನಗಾರನ್ನು ತುಂಬ ಕಲೀಲಿಕ್ಕೆ ಸಿಗ್ತಾ. ಆತನು ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ, ಅಂದರೆ ಆ ದೇವ ಸಾನ್ನಿಧ್ಯವನ್ನು ನೋಡ್ತೇನೆ. ನನ್ನ ಸಹಾಯವೇ ಅಲ್ಲಿಂದಲೇ ಬರ್ತೇನೆ. ಎಲ್ಲಿಂದ? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ. ಒಂದು ತಿಳ್ಕೊಳ್ರಿ, ಇದರ ಪರಿಜ್ಞಾನಕ್ಕೆ ನಾವು ಹೋಗಬೇಕಾಗಿದೆ. ಯಾವುದರ ಪರಿಜ್ಞಾನಕ್ಕೆ? ಯಾವುದೇ ವಸ್ತುಗಳು, ಕಲರ್ಫುಲ್ ವಸ್ತುಗಳು, ಕಲರ್ಫುಲ್ ದಾರಗಳು, ಕಲರ್ಫುಲ್ ಪೌಡರ್ಗಳು ಗಾಡ್ ಅಲ್ಲ. ನಮ್ಮ ಪ್ರೊಟೆಕ್ಷನ್ ಆ ದೇವರಿಂದಲೇ, ನಮ್ಮ ಹೆಲ್ಪ್ ಆ ದೇವರಿಂದಲೇ ಹೊರತು ಅದು ಮತ್ತೆಲ್ಲಿಂದ ಸಹ ಬರೋದಿಲ್ಲ. ಅದಕ್ಕಾಗಿ ಆತನು ತಿಳ್ಕೊಂಡಿದ್ದಾನೆ, ಆ ಭಕ್ತನಾದಂಥ ಕೀರ್ತನಗಾರ ತಿಳ್ಕೊಂಡಿದ್ದಾನೆ, ಹೇ, ಈ ಲೋಕ ಯಾತ್ರೆಯಲ್ಲಿ ನನಗೆ ನೀಡ್ಸಿದೆ, ಸಹಾಯ ಬೇಕಾಗಿದೆ. ನಾನು ಆಚೆ ನೋಡುವುದಿಲ್ಲ, ಈಚೆ ನೋಡುವುದಿಲ್ಲ. ನಾನು ಹಿಡಿದಂಥ ಒಂದೇ ಮಾರ್ಗ ದೇವ ಸಾನ್ನಿಧ್ಯ, ದೇವ ಮಹಿಮೆಯನ್ನೇ ನಾನು ನೋಡುತ್ತೇನೆಂಬುದಾಗಿ ಆತನೊಂದು ತೀರ್ಮಾನಿಸಿಕೊಂಡವನಾಗಿದ್ದನ್ನು ಬರೀತಾ ಇದ್ದೇನೆ. ನನ್ನ ಸಹಾಯವು ಅಲ್ಲಿಂದಲೇ ಬರ್ತದೆ. ಹಲ್ಲೆಲೂಯಾ. ಈಗ ಭೂಲೋಕದ ಸಹಾಯ, ಸೃಷ್ಟಿ ವಸ್ತುಗಳಲ್ಲಿ ಪವರ್ ಇದೆ, ಇಲ್ಲಂತ ಹೇಳುವುದಿಲ್ಲ ನಾನು. ಸೃಷ್ಟಿ ವಸ್ತುಗಳಲ್ಲಿ ಈಗ ಅದು ಇದು ಕಲರ್ಫುಲ್ ಅದೆಲ್ಲ ಮಣಿ ಅಲ್ಲ. ಈ ಎಲೆಗಳಲ್ಲಿ ಕೆಲವ್ರೆ ಪವರ್ ಇಲ್ಲದೆ, ಆದರೂ ಕೂಡ ಹೇಳ್ತೇನೆ, ಕೆಲವು ಸರಿ ಆ ಪವರ್ಗಳು ಕೂಡ ನಡೆಯುವುದಿಲ್ಲ. ಕೆಲವರು ಹೇಳ್ತಾರೆ, ಒಂದು ನಿಮಗೆ ಶುಗರ್ ಇದೆಯಾ, ನೀವೊಂದು ಕೆಲಸ ಮಾಡಿ, ಆಯುರ್ವೇದಿಕದೊಂದು ಇದಿದೆ, ಅಂದರೆ ಆಯುರ್ವೇದಿಕ ನಾಟಿ ಮದ್ದು, ಎಲೆಗಳನ್ನು ಗುದ್ದಿ ಮಾಡಿದ್ದ ಮದ್ದು, ಇದನ್ನು ಕುಡಿಯಿರಿ ಅಂತ. 1 ಬಾಟ್ಲು ತಗೊಂಡೋದ್ರು, 2 ಬಾಟ್ಲು ತಗೊಂಡೋದ್ರು. ಅವರಿಗೆ ಮರ್ತೋಗಿತ್ತು, ಶುಗರ್ ಟೆಸ್ಟ್ ಮಾಡಿಸ್ಲಿಕ್ಕೆ ಮರ್ತೋಗಿತ್ತು. ಕುಡಿತಾ ಇದ್ರು.
ಕಳ್ಕೊಂಡ್ರು, 2 ಕಿಡ್ನಿಯನ್ನು ಕೂಡ ಕಳ್ಕೊಂಡ್ರು, 2 ಕಿಡ್ನಿಯನ್ನು ಕೂಡ ಕಳ್ಕೊಂಡ್ರು. ಸಾಮರ್ಥ್ಯ ಇದೆ ಅಂದರೂ ಕೂಡ ಸೃಷ್ಟಿ ವಸ್ತುಗಳಲ್ಲಿ ದೇವರಿಟ್ಟಂಥ ಸಾಮರ್ಥ್ಯ ಇದೆ, ಅದರದ ಗುಣಗಳಿಗೆ ತಕ್ಕಂಥ ಸಾಮರ್ಥ್ಯ ಇದೆ, ಇಲ್ಲಂತ ನಾನು ಹೇಳುವುದಿಲ್ಲ. ಆದರೂ ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಆದರೆ ದೇವರ ಸಾಮರ್ಥ್ಯಕ್ಕೆ ಲಿಮಿಟೇಷನ್ ಇಲ್ಲ. ಅದೊಂದು ವಿಶೇಷವಾದಂಥದ್ದು, ಅದೊಂದು ಅದ್ಭುತವಾದಂಥದ್ದು. ದೇವರೇ, ದೇವರ ಶಕ್ತಿಯೇ. ಹಲ್ಲೆಲೂಯ, ಹಲ್ಲೆಲೂಯ. ಭೂಲೋಕದ ಸೃಷ್ಟಿ ವಸ್ತುಗಳಲ್ಲಿರುವಂಥ ಶಕ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ವೋ ಅದು ದೇವರ ಶಕ್ತಿ ಮಾಡ್ಲಿಕ್ಕೆ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಡಾಕ್ಟ್ರುಗಳು ಕೂಡ ಪಾಪ ಏನು ಮಾಡ್ತಾರೆ, ಅವರು ಕಲಿತ ಜ್ಞಾನದ ಪ್ರಕಾರ ಒಳ್ಳೆಯವರು. ಡಾಕ್ಟ್ರುಗಳನ್ನು ನಾನು ಪ್ರೀತಿ ಮಾಡ್ತೇನೆ. ಅವರದ್ದೊಂದು ಸೇವೆ, ರಾತ್ರಿ ಹಗಲು ಪೇಷಂಟ್ಗಳ ಹಿಂದೆ ತುಂಬ ಕಷ್ಟಪಡ್ತಾರೆ. ಅವರಿಗೂ ಕೂಡ ಕುಟುಂಬ ಇದೆ, ಮಕ್ಕಳಿದೆ, ಅವರಿದ್ದಾರೆ, ಇವರಿದ್ದಾರೆ, ನಮ್ಮಂತೆ ಜೀವನ ಇದೆ. ಆದರೆ ಸ್ಯಾಕ್ರಿಫೈಸ್ ಅವರ ಲೈಫಲ್ಲಿ, ನಾನು ಕೆಲವರ ಲೈಫಲ್ಲಿ ನೋಡಿದ್ದೇನೆ. ಮಧ್ಯರಾತ್ರಿ ಕರೆದ್ರೂ ಓಡಬೇಕು, ಒಂದು ಸ್ವಲ್ಪ ನಿದ್ದೆ ಮಾಡುವಂದರೆ ಓಡಬೇಕು, ಡೇ ಟೈಮ್ ಎಲ್ಲ ನಿಂತು ಕೆಲಸ ಮಾಡಿ ಬಂದು ಸುಸ್ತಾಗಿರ್ತದೆ, ಓಡ್ತಾರೆ. ಒಂದು ಸ್ಯಾಕ್ರಿಫೈಸ್. ಆದರೂ ಕೂಡ ಅವರು ಕಲಿತ ಜ್ಞಾನದ ಪ್ರಕಾರ ಅವ್ರು ಏನು ಮಾಡ್ತಾರೆ ಗೊತ್ತಾರೆ, ಮದ್ದು ಕೊಡ್ತಾರೆ. ಲಾಸ್ಟಿಗೆ ಹೇಳ್ತಾರೆ, ಅಮ್ಮ ಅಪ್ಪ ನಾವು ಮಾಡಬೇಕಾದ ಪ್ರಯತ್ನ ಮಾಡಿದ್ದೇವೆ, ಇನ್ನು ದೇವರ ಕೈಯಲ್ಲಿಂಟು. ಅವರಿಗೂ ಕೂಡ ಗೊತ್ತುಂಟು ದೇವರ ಸಾಮರ್ಥ್ಯಕ್ಕಿಂತ ದೊಡ್ಡ ಸಾಮರ್ಥ್ಯ ಯಾವುದೂ ಇಲ್ಲ. ಅದರರ್ಥ ಮದ್ದು ಡಿಪೆಂಡ್ ಆಗಬಾರ್ದಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ಗೊತ್ತಿರಬೇಕು, ಎಲ್ಲದಕ್ಕಿಂತ ಒಡೆಯನು, ಪವರ್ಫುಲ್. ಆತನ ಪವರನ್ನು ನಾವು ವರ್ಣಿಸ್ಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ಭಕ್ತನು ಆ ವರ್ಡ್ ಹಾಕಿ 121, 1 and 2 ಈ ಭಕ್ತನು ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಅಂತಹ ಸಾನ್ನಿಧ್ಯದ ಮೊರೆ ಹೋಗ್ತಾ ಇದ್ದಾನೆ. ಅಂತಹ ಸಾನ್ನಿಧ್ಯದ ಮೊರೆ ಹೋಗ್ತಾ ಇದ್ದಾನೆ. ನನ್ನ ಸಹಾಯವು ಯೆಹೋವನಿಂದಲೇ ಬರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕ್ರೈಸ್ತ ಬಾಳ್ವೆಯಲ್ಲಿ ನಾವು ಕ್ರೈಸ್ತರಾಗಿದ್ದರೂ ಕೂಡ ಅನೇಕ ಸಾರ ನಮ್ಮ ಲೈಫಲ್ಲಿ ಸಹಾಯ ಬೇಕಾದಾಗ ಈ ಪ್ರಾಕ್ಟೀಸ್ ಇರುವುದಿಲ್ಲ, ದೇವರನ್ನು ಆತುಕೊಳ್ಳುವಂಥ ಪ್ರಾಕ್ಟೀಸ್ ಇರುವುದಿಲ್ಲ. ನನಗೆ ಒಂದು ಕುಟುಂಬ ಗೊತ್ತು, ಕ್ರೈಸ್ತ ಕುಟುಂಬ. ಸೊಸೆಯ ಮೇಲೆ ಇಷ್ಟು ಕೊದಿತಾ ಇದೆ ಅಂದರೆ ಆ ಕುಟುಂಬ, ಅವ್ರಿಗೆ ಹೆಲ್ಪ್ ಬೇಕು. ಏನು ಹೆಲ್ಪ್ ಬೇಕು ಗೊತ್ತಾ, ಆ ಒಂದು ಕುಟುಂಬ, ಮಗನ ಜೀವಿತದ ಕುಟುಂಬ ಮುರಿಯಲ್ಪಡಬೇಕು. ಗ್ರಡ್ಜ್ ಒಂಥರ ಏನದು ಒಳಗೆ ಗ್ರಜ್ಜುಂಟಲ್ಲ, ಏನು ಮಾಡಿದೆ, ಏನೋ ಒಂದು ವಿಷಯಗಳಲ್ಲಿ ಅವರವರೊಳಗೆ ಏನೋ ಆಗಿಬಿಟ್ಟಿದೆ, ತೋರಿಸ್ತಲ್ಲ. ಎದರಲ್ಲಿ ಭಾಳ ಪ್ರೀತಿಯಲ್ಲಿದ್ದವರಾಗಿದ್ದಾರೆ, ಆದರೆ ಒಳಗೆ ಉಂಟಲ್ಲ ಅದು ಬಿಡ್ತಾ ಇಲ್ಲ. ಅದಕ್ಕಾಗಿ ಸಹಾಯಕ್ಕಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತುಂಟ, ಈ ಪೌಡ್ರನ್ನು ಕೊಡುವವರಲ್ಲಿ, ಲಿಂಬೆಯೊಳಗೆ ಕೆಂಪು ಕಲರನ್ನು ಹಾಕಿ ಕೊಡುವವರೊಳಗೆ ಅಲ್ಲಿ, ಮತ್ತು ಈ ಸ್ಟ್ಯಾಚು ವಿಗ್ರಹ, ಹುಡುಗ ಮತ್ತು ಹುಡುಗಿ ಕುದುರೆಯಲ್ಲಿ ಕೂತ ವಿಗ್ರಹ, ಹುಡುಗ ಕುದುರೆಯಲ್ಲಿ ಕೂತ ಹಿಂದೆಯಲ್ಲಿರುವಂಥ ಸಹಪಾಠಿಗೆ ಹುಡುಗಿಗೆ ಹೊಟ್ಟೆಗೆ ಚೂರಿ ಹಾಕುವಂಥ ಒಂದು ವಿಗ್ರಹ. ಅದರಲ್ಲಿ ಕೆಲವು ಕಲರ್ಫುಲ್ ಲೈಟಿಂಗ್ಸ್ ಅಲ್ಲ, ಪೌಡರ್ಗಳು. ಯಾವಾಗೆಲ್ಲ ಮಗನ ಮನೆಗೆ ಬರ್ತಾರೋ ಆವಾಗ ಒಂದಲ್ಲ ಒಂದು ಕಟ್ಟುಗಳು ಸಿಗ್ತಾ ಹೋಗ್ತದೆ. ಸಹಾಯಕ್ಕಾಗಿ ಡೀಮನ್ಸನ್ನು ಮೊರೆ ಹೋಗ್ತಾ ಇದ್ದಾರೆ. ಆದರೆ ದೇವರಿಗೆ ಸ್ತೋತ್ರ, ದೇವರು. ಆದರೆ ಈ ಫ್ಯಾಮಿಲಿ ಏನು ಮಾಡಿತ್ತಂದರೆ, ಸಹಾಯಕ್ಕಾಗಿ ಸರ್ವಶಕ್ತನಾದಂಥ ದೇವರ ಮೊರೆ ಹೋದರು. ಎಲ್ಲ ಬಂದು ಬಿಟ್ಟಿತ್ತು ನೋಡಿ ಹೊರಗೆ, ಬಸ 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 ಅಂತ ತುಂಡುಗಳು, ಪೌಡರ್ಗಳು, ಅದು ಇದು. ನಾನು ಕಣ್ಣಾರೆ ನೋಡಿದಂಥ ಸಂಗತಿ, ನನ್ನ ಕಣ್ಣ ಮುಂದೆ ನಡೆದಂಥ ಘಟನೆ. ಹಲ್ಲೆಲೂಯ. ಇನ್ನೊಂದು ಘಟನೆ ಹೇಳ, ಆದರೂ ಬಿಡ್ತಾ ಇಲ್ಲ. ನಿಮಗೊಂದು ಮಿರಾಕಲ್ ಹೇಳ್ತೇನೆ ನೋಡಿ. ನೀವು ಎಂದಾದರೂ ಕುಕ್ಕರ್ನ ವಿಷಯ ನೀವು ಕೇಳಿದ್ದೀರಲ್ವಾ? ನೀವು ಇದುವರೆಗೆ ಕುಕ್ಕರ್ ಬ್ಲಾಸ್ಟ್ ಆದದನ್ನು ನೋಡಿರ್ಬೋದು. ನೀವು ಕುಕ್ಕರ್ ಬ್ಲಾಸ್ಟ್ ಆಗಿ ರಟ್ಟಿ ಹೋಗುವುದನ್ನು ನೀವು ನೋಡಿರ್ಬೋದು. ಆದರೆ ಕುಕ್ಕರ್ ಬ್ಲಾಸ್ಟ್ ಆಗದೆ ಕ್ಯಾಪ್ ಟೈಟ್ ಆಗಿದ್ದುಕೊಂಡು ಗ್ಯಾಸಿಂದ ರಟ್ಟಿ ಬಿದ್ದು ಒಡೆಯದೆ ಕೆಳಗೆ ಬಿದ್ದಿದೆ. ಆದರೆ ಇವರು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನನ್ನು ಆತುಕೊಂಡಿದ್ದಾರೆ. ಪ್ರೇಯರ್ ಪ್ರೇಯರ್ ಪ್ರೇಯರ್
ಪ್ರೇಯರ್ ಅಲ್ಲಿದ್ದಾರೆ. ಆಗ್ಲೇ ಆ ಮಗಳು ಕಿಚನ್ ರೂಮಿಂದ ಹೊರಗೆ ಹೋದದಷ್ಟೇ, ಆವಾಗಲೇ ಸೌಂಡ್ ಬಂದಾಗ ಓಡಿ ಬಂದ್ಲು. ಒಂದು ರಟ್ಟುವುದಕ್ಕೆ ಮುಖಕ್ಕೆ ರಟ್ಟುವುದು, ಎಲ್ಲಿಗಾದ್ರೂ ಬಾಡಿ ಅವಯವಗಳಲ್ಲಿ ಒಂದು ಕೆನ್ನೆಗೆ ರಟ್ಟಿದ್ರೆ ಸಾಕು, ಇಲ್ಲಿಗೆ ತಾಗಿದ್ರೆ ರಟ್ಟುವಾಗಿ. ಅದು ಕೂಡ ಹೇಗೆ, ಬಾಯಿ ಓಪನ್ ಆಗದೆ, ಮುಚ್ಚಳ ಓಪನ್ ಆಗದೆ. ಆದರೆ ಅವನು ಶಕ್ತನಾದರೆ ನಿನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಏನು ಪ್ಲಾನ್ ಮಾಡಿದರೂ ಕೂಡ ಅದನ್ನು ತಪ್ಪಿಸಲು ಶಕ್ತನಾದಂಥ ದೇವರು. ಆದ್ರಿಂದ ನಾನು ಡೀಮನ್ ಬಗ್ಗೆ ಜಾಸ್ತಿ ಗಮನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಬೈಬಲ್ ಹೇಳ್ತದೆ ಎಲ್ಲ ಕಡೆ ಇದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿ ಕಂಡೆ, ಇಲ್ಲಿ ಕಂಡೆ. ನಾನು ಗಮನ ಕೊಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಗೊತ್ತುಂಟ? ಬೈಬಲ್ ಹೇಳ್ತಾರೆ ಆಕಾಶ ಮಂಡಲದಲ್ಲಿ ಎಲ್ಲ ಕಡೆ ಹಾರಾಡ್ತಾ ಇದ್ದಾನವ, ಸುತ್ತುತ್ತಾ ಇದ್ದಾನೆ. ಅಲ್ಲಲ್ಲಿ ಸುತ್ತಿ ಎಲ್ಲಿ ಅವಕಾಶ ಇದೆ ಅಲ್ಲಿ ಬಂದು ಇದ್ದು ಹೋಗ್ತಾ ಇರ್ತಾನೆ. ಅದರ ಕಡೆಗೆ ಗಮನ ಅಲ್ಲ, ಅವನ ಬಲವನ್ನು ಶಿಲುಬೆಯಲ್ಲಿ ಮುರಿದ ಸರ್ವಶಕ್ತನ ಕಡೆ ಗಮನ. ಮತ್ತು ನಾವು ಆಶ್ರಯಿಸುವುದು ಸರ್ವಶಕ್ತನನ್ನು ಆಶ್ರಯಿಸುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ನೋಡಿ, ಡೀಮನ್ಸ್ ಅನ್ನ ಮೆಡಿಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೀಮನ್ಸ್ ವರ್ಕ್ ಅನ್ನ ಮೆಡಿಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವರನ್ನ ಮೆಡಿಟೇಟ್ ಮಾಡ್ರಿ. ದೇವರ ಕಾರ್ಯ, ದೇವರ ಪ್ರೀತಿ, ದೇವರ ಕರುಣೆ, ದೇವರ ಶಕ್ತಿ, ದೇವರ ಸಾಮರ್ಥ್ಯ. ಆಗ ನೋಡ್ರಿ, ಏನು ನಿಮಗೆ ಏನಾಗೋದಿಲ್ಲ, ಅದು ಇಫೆಕ್ಟೇ ಆಗೋದಿಲ್ಲ. ಒಂದು ವೇಳೆ ಅದನ್ನು ಜಾಸ್ತಿ ಮೆಡಿಟೇಟ್ ಮಾಡ್ತಾ ಹೋದರೆ ಫಿಯರ್ ಅಟ್ಯಾಕ್ ಆಗಿ ಬಿಟ್ರೆ ಉಂಟಲ್ಲ, ಅದರ ರಿಯಾಲಿಟಿ ನಿಮ್ಮ ಜೀವಿತದಲ್ಲಿ ವರ್ಕ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುಟುಂಬಕ್ಕೆ ನಾನು ಇದೇ ಹೇಳ್ತಾ ಇರೋದಂಥದ್ದು, ಏಯ್ನನೇ ಮಲ್ಪಾಡು, ಏಯ್ನನೇ ಮಲ್ಪಾಡು. ನೋಡಿ, ನನಗೆ ಒಂದು ಭಾಳ ಖುಷಿಯಾಗುವಂಥ, ನಮ್ಮೆಲ್ಲರಿಗೂ ಕೂಡ ಅದು ಬರೆಯಲ್ಪಟ್ಟಂಥ ಮಾತು. 46ನೇ ಕೀರ್ತನೆಯಲ್ಲಿ 1, 2, 3, 4 ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದೆ. ಆಶ್ರಯ ದುರ್ಗ ಅಂದರೆ ಅದು ಬಂಕರ್ ಅಂತ ಇದು ಬರ್ತದೆ. ಆಶ್ರಯ ದುರ್ಗ. ಸೋಲ್ಜರ್ಗಳಿಗೆಲ್ಲ, ಎಲ್ಲರಿಗೆ ಬಾಂಬಿಂದ ಆಶ್ರಯ ದುರ್ಗ. ಹಲ್ಲೆಲೂಯಾ. ವಿರೋಧಿಗಳ ಕೇಡಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಡಗಿ ಕುತ್ಕೊಳ್ಳುವಂಥ ಒಂದು ಸ್ಥಾನ. ಹಲ್ಲೆಲೂಯಾ. ಅದಕ್ಕೆ ಇದನ್ನೆಲ್ಲ ಬಂಕರ್ ಅಂತ ಹೇಳ್ತಾರಲ್ಲ. ಈ ಕೆಲವರು ಇದರಲ್ಲೆಲ್ಲ ಮಿಲಿಟ್ರಿ ಬೇಸಲ್ಲಿ ವರ್ಕ್ ಮಾಡೋ ಹತ್ರ ಕೇಳಿ, ಒಬ್ಬರು ಹೇಳಿದರು, ಮೊನ್ನೆ ಊರಿಗೆ ಬಂದಿದ್ರು, ಅವರು ಹೀಗೆ ಹೇಳಿದರು, ಅವರ ಹೆಂಡತಿ ಹೇಳಿದ್ದು, ಇವರ ಎದುರಲ್ಲೇ ಬಾಂಬ್ ಹಾರಿ ಹೋಗ್ತಾ ಇತ್ತಂತೆ. ಇವ್ರುಗಳು ಹೋಗಿ ಕೂಡಲೇ ಆಶ್ರಯದುರ್ಗದಲ್ಲಿ ಹೋದ್ರಂತೆ. ಬಂಕರ್ ಇವರು ಅಲ್ಲಿ ಬಂದು ಬಿತ್ತಂತೆ, ಆದರೆ ಅದು ಇವರಿಗೆ ಹಾನಿ ಮಾಡಲಿಲ್ಲ. ಹಲ್ಲೆಲೂಯಾ. ದೇವರು ನಮಗೇನಾಗಿದ್ದಾನೆ? ದೇವರು ನಮಗೇನಾಗಿದ್ದಾನೆ? ಹಾಗಿರುವಾಗ ಅದಕ್ಕೆ ಯಾಕೆ ಲಕ್ಷ್ಯ ಕೊಡಬೇಕು? ಅದಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೇ. ಲಕ್ಷ್ಯ ಕೊಟ್ಟು ತಲೆ ಮೇಲೆ ಕುತ್ಕೊಳಿಸಿ ಅವನಿಗೆ ಪ್ರಥಮ ಸ್ಥಾನ ಕೊಡುವುದಲ್ಲ. ಅವನ ಕುರಿತಾಗಿ ಫಿಯರ್ ಮಾಡಿದರೆ ನಾವು ಅವನನ್ನು ಯಜಮಾನನಾಗಿ ಮಾಡುತ್ತೇವೆ. ಅದರ ಬದಲಾಗಿ ದೇವರ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆತನು ನಮಗೆ ಏನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ಬಲದಲ್ಲಿ ನಾವು ಆಪರೇಟ್ ಆಗ್ಲಿಕ್ಕೆ ಆಗ್ತದೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಮತ್ತೇನಂತ ಹೇಳ್ತದೆ? ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು. ನೋಡಿ ಎಂತ ಉತ್ಪಾತಗಳು ನಡೆದ್ರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದ್ರು. ನಮಗೇನೂ ಭಯವಿಲ್ಲ, ನಮಗೇನು ಭಯವಿಲ್ಲ. ಈ ಕುಟ್ಟಿಗಳು ಅಲ್ಲಿ ಕಾಣಿಸಿಕೊಂಡ್ರು, ಕುಟ್ಟಿಗಳು ಇಲ್ಲಿದ್ರು, ಕುಟ್ಟಿಗಳು ಹಾರಾಡ್ತಾ ಇದ್ರು, ಕುಟ್ಟಿಗಳು ಏನು ಮಾಡ್ತಾ ಇದ್ರು ಒಂದು ತಿಳ್ಕೊಳ್ಳಿ, ಆ ಕುಟ್ಟಿಗಳ ಬಲಗಳನ್ನು ಮುರಿಯುವುದಕ್ಕೆ ಇವತ್ತು ಸಭೆ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಅದರ ವರ್ಕನ್ನು ಸ್ಟಕ್ ಮಾಡೋದಕ್ಕೆ, ಪ್ಯಾರಲೈಸ್ ಮಾಡೋದಕ್ಕಾಗಿ ಸಭೆ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರೊಂದಿಗೆ ಕ್ರಿಸ್ತನೊಂದಿಗೆ ನಡೆದು ಪವಿತ್ರಾತ್ಮ
ಪ್ರೇರೇಪಣೆಯೊಡನೆ ಜೀವಿಸಿ ಆ ಕುಟ್ಟಿಗಳ ಬಲವನ್ನು ಮುರಿದಕ ಇರುವುದು. ನಮಗೊಂದು ದೊಡ್ಡ ಬಂಕರ್ ಇದೆ ಅಥವಾ ಆಶ್ರಯ ದುರ್ಗ ಇದೆ, ಅದು ದೇವರೇ. ಹಲ್ಲೆಲೂಯಾ. ಎಂಥ ಉತ್ಪಾತಗಳು ನಡೆದರೂ ಕೂಡ ನೋಡಿ, ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಯಾಕೆ ಭಯ ಇಲ್ಲ ಗೊತ್ತುಂಟ? ಬ್ಯೂಟಿಫುಲ್ ಇನ್ನೊಂದು ವಿಚಾರ ನೋಡ್ರಿ, ಯಾಕೆ ಭಯ ಇಲ್ಲ? ಮುಂದಿನ ವಚನ. ಸಮುದ್ರವು ಘೋಷಿಸುತ್ತಾ ಸುನಾಮಿ ನೊರೆಯನ್ನು ಕಾರಿದರೇನು, ಅದರ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಹಲ್ಲೆಲೂಯಾ. ಉತ್ಪಾತಗಳು ನಡೀಲಿ, ಏನೇ ವೇರಿಯೇಷನ್ಗಳಾಗಿ ಸಮುದ್ರದ ಘೋಷಗಳು ಬರಲಿ, ಸುನಾಮಿಗಳು ಬರಲಿ, ಏನೇ ಇರಲಿ, ಒಂದು ತಿಳ್ಕೊಳ್ಬೇಕು, ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತೆ. ಹಲ್ಲೆಲೂಯಾ. ಇದು ಬೇರೆ ಯಾವುದಲ್ಲ, ಗಾಡ್ಸ್ ಪ್ರೆಸೆನ್ಸ್. ಎಲ್ಲ ಪರಿಸ್ಥಿತಿಗಳ ಮಧ್ಯೆ ನಮ್ಮನ್ನು ಸಂತೋಷದಲ್ಲಿಡುವಂಥದ್ದು ದೇವ ಸಾನ್ನಿಧ್ಯ, ದೇವ ಪ್ರಸನ್ನತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಂಥ ದೇವ ಸಾನ್ನಿಧ್ಯ, ಅಂಥ ದೇವ ಪ್ರಸನ್ನತೆಯನ್ನು ಆ 121ನೇ ಕೀರ್ತನೆಯ ಭಕ್ತನು ಆತುಕೊಳ್ತಾ ಇದ್ದಾನೆ. ಆತನು ಹೇಳ್ತಾನೆ, ನನ್ನ ಸಹಾಯ ಗ್ಯಾರಂಟಿ ಅಲ್ಲಿಂದಲೇ ಬರುತ್ತೆ. ಅಲ್ಲಿಯ ಸಹಾಯ ಉಂಟಲ್ಲ, ಅದು ನಿಜವಾದ ಸಹಾಯ. ಅಲ್ಲಿಂದ ಬರುವಂಥ ಸಹಾಯ ಅದು ನ್ಯಾಚುರಲ್ ಅಲ್ಲ, ಸೂಪರ್ ನ್ಯಾಚುರಲ್. ಹಲ್ಲೆಲೂಯಾ. ಅಲ್ಲಿಂದ ಬರುವಂಥ ಸಹಾಯವನ್ನು ಅಥವಾ ಅಲ್ಲಿಂದ ಬರುವಂಥ ಶಕ್ತಿಯನ್ನು ಯಾರು ಕೂಡ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳೋದುಂಟು, ಪಾಸ್ಟ್ರೇ ಪ್ರೇಯರ್ ಮಾಡಿ ನಾನೊಂದು ಒಳ್ಳೆ ಜಾಬ್ ಪಡೆದುಕೊಳ್ಳದಂತೆ ನನಗೆ ಎಷ್ಟು ವಿಚ್ ಕ್ರಾಫ್ಟ್ಗಳು ತಡಿತಾ ಇದ್ದಾರೆ ಮಾಟ ಮಾತ್ರ. ಆದರೆ ದೇವರ ಪ್ರಸನ್ನತೆಯನ್ನು ನಾವು ಎದುರು ನೋಡ್ತಾ, ದೇವರ ಪ್ರಸನ್ನತೆಯಲ್ಲೇ ನಡೆಯುವಾಗ ಆ ಶಕ್ತಿಯ ವಿರುದ್ಧವಾಗಿ ಯಾವ ಶಕ್ತಿಗಳು ಕೂಡ ಕಂಟ್ರೋಲ್ ತರಲಿಕ್ಕೆ ಆಗೋದಿಲ್ಲ. ಅದು ಏನು ಗೊತ್ತುಂಟ, ಫಸ್ಟ್ ಆ್ಯಂಡ್ ಲಾಸ್ಟ್. ಅಂದರೆ ಅದು ಸರ್ವವೂ ಆಗಿದೆ, ದೇವರ ಶಕ್ತಿ, ಅದಕ್ಕೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪವರ್ ಆಫ್ ಗಾಡನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅದು ಒಮ್ಮೆ ರಿಲೀಸ್ ಆಯ್ತಂದರೆ ಕಟ್ಟೆ ಒಡೆದ ಪ್ರವಾಹದೋಪದಲ್ಲಿ ಬ್ಲೆಸ್ಸಿಂಗ್ಗಳು ಹರಿದು ಬರಬೇಕು, ಆ ರೀತಿ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆ ಕೀರ್ತನಗಾರನು ಹಳ ಒಡಂಬಡಿಕೆಯಲ್ಲಿ ಬರೆದ ಪ್ರಕಾರ, ಹಳ ಒಡಂಬಡಿಕೆ ಆಧಾರದ ಪ್ರಕಾರ ಅವನು ಯೆರೂಸಲೇಮಿನ ಟೆಂಪ್ನಲ್ಲಿದ್ದಂಥ ದೇವ ಸಾನ್ನಿಧ್ಯ, ಯೆಹೋವನ ಸಾನ್ನಿಧ್ಯವನ್ನು ಅಪೇಕ್ಷಿಸ್ತಾ ಆ ಸಹಾಯವನ್ನು ಕೇಳಿಕೊಳ್ತಾ ಇದ್ದ. ಮತ್ತು 2-3ನೇ ವಚನ ಹಾಕಿ, ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನ್ನು ತೂಕಡಿಸದೇ ಇರಲಿ. ಆಮೇಲೆ, ಈಗ ಇಸ್ರಾಯೇಲಿಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತೆ. ಹಲ್ಲೆಲೂಯಾ. ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡಿಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿ ಇದ್ದುಕೊಂಡು ನಾವು ಯಾವಾಗಲೂ ಒಂದು ಮೆಡಿಟೇಟ್ ಮಾಡಬೇಕು. ಗಾಡ್ಸ್ ಪ್ರೆಸೆನ್ಸ್ ನನ್ನೊಂದಿಗಿದೆ, ನನ್ನೊಂದಿಗಿದೆ ಗಾಡ್ಸ್ ಪ್ರೆಸೆನ್ಸ್. ಇನ್ನೊಮ್ಮೆ ಹೇಳ್ತೇನೆ, ದೇವರೊಂದಿಗೆ ಇದ್ದುಕೊಂಡವರಾಗಿ ಮೆಡಿಟೇಟ್ ಮಾಡಬೇಕು ನಾವು. ಏನು? ಗಾಡ್ಸ್ ಪ್ರೆಸೆನ್ಸ್ ನನ್ನಲ್ಲಿದೆ, ಗಾಡ್ಸ್ ಪ್ರೆಸೆನ್ಸ್ ನನ್ನೊಂದಿಗಿದೆ, ಗಾಡ್ಸ್ ಪ್ರೆಸೆನ್ಸ್ ನನ್ನಲ್ಲಿದೆ, ಗಾಡ್ಸ್ ಪ್ರೆಸೆನ್ಸ್ ನನ್ನೊಂದಿಗಿದೆ. ನಿಮಗೆ ಅದಕ್ಕೊಂದು ನಾನು ಸಾಕ್ಷಿ ಹೇಳಲಿಕ್ಕೆ ಸ್ಟಾರ್ಟ್, ಅದು ಆಗ್ತದೆ, ಅದು ನಿಮಗೆ ಕಂಡು ಬರ್ತದೆ. ಅದು ಬಿಟ್ಟರೆ ಎಲ್ಲಿ ಹೋದರೂ ಡಿಮನ್ 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 ಡಿಮನ್. ಅವನ ಹಲ್ಲು ಶಿಲುಬೆಯಲ್ಲಿ ಮುರಿಯಲ್ಪಟ್ಟದನ್ನು ಸಭೆ ಮರೆತು ಬಿಡಬಾರ್ದು ಯಾವಾಗಲೂ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಘಟನೆ ಹೇಳ್ತೇನೆ. ಒಂದು ಸಭಾ ಸೇವೆಯಲ್ಲಿ ಒಬ್ಬರು ಸಭಾಪಾಲಕರು ಒಂದು ಚೇರನ್ನು ಸ್ಟೇಜಲ್ಲಿ ಇಡ್ತಾ ಇದ್ರು. ಆ ಚೇರ್ನಲ್ಲಿ ಅವರು ಕೂಡ ಕೂತ್ಕೊಳ್ತಾ ಇರಲಿಲ್ಲ,
ಯಾರು ಕೂತ್ಕೊಳ್ತಾ ಇರಲಿಲ್ಲ, ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ. ಯಾರು ಅದರಲ್ಲಿ ಮುಟ್ಟಬಾರ್ದು, ನೀವು ಅದರ ಹತ್ರ ಬರಬಾರ್ದು. ಅವರೇ ಅದರದ್ದು ಏನಿದ್ರೆ ಕ್ಲೀನಿಂಗ್ ಅವರೇ ಮಾಡ್ತಾ ಇದ್ದದ್ದು. ಅವರು ಸ್ಟೇಜಿಗೆ ಬಂದಾಗ ಒಂದೇ ಹೇಳ್ತಾ ಇದ್ರು, ನನ್ನ ಕರ್ತನೆ, ನನ್ನ ಸಹಾಯಕನೇ, ನನ್ನೊಂದಿಗೆ ನನ್ನಲ್ಲಿರುವ ಆತನೇ, ನಿನ್ನ ಸ್ಥಾನವನ್ನು ನೀನು ಅಲಂಕರಿಸ. ಅವರ ಫೇತ್ ಅದು. ನಿನ್ನ ಸ್ಥಾನವನ್ನು ಅಲಂಕರಿಸಿಕೊ, ನೀನಿಲ್ಲಿ ಮೊದಲಿಗನಾಗು ಅಂತ ಒಂದು ಕ್ಷಣ ಪ್ರಾರ್ಥನೆ ಮಾಡಿದೆ. ಅವರು ಮುಂದುವರಿಯುವುದಿಲ್ಲ. ಪ್ರಾರ್ಥನೆ ಮಾಡಿದ ನಂತರ ಅವರು ಮುಂದುವರಿತಾರೆ. ಒಂದು ದಿವಸ ಈ ಸಭೆಯಲ್ಲಿ ಕೆಲವು ತುಂಟ ಮಕ್ಕಳಿದ್ರು, ಯವನಸ್ಥರು. ಪಾಸ್ಟ್ರು ಯಾವಾಗಲೂ ಹೇಳ್ತಾರಲ್ಲ, ಕುತ್ಕೊಳ್ಬಾರ್ದು, ಅದು ಹೋಲಿ ಸ್ಪಿರಿಟ್ದ ಸ್ಥಾನ ಅಂತ ಹೇಳ್ತಾರಲ್ಲ. ನಾವು ಕುತ್ಕೊಳ್ವ, ಏನಾಗ್ತದಂತ ನೀವು ನಂಬ್ತಿರಲ್ವ? ಸಭೆ ಆರಾಧನೆ ಮುಗ್ದ ನಂತರ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಹೋದದ್ದು ಅವರಿಗೆ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ, ರಟ್ಟಿ ಬೀಳ್ತಾ ಇದ್ದಾರೆ. ಹಲಲುಯ್ಯ. ಯಾವಾಗಲೂ ಸೈತಾನ ನನ್ನ ಹಿಂದೆ ಇದ್ದೇನೆ, ನನ್ನೊಂದಿಗಿದ್ದೇನೆ, ನನ್ನಲ್ಲಿದ್ದೇನೆ ಅಂದರೆ ವಾಕ್ಯದಿಂದ ನೋಡ್ಕೊಳ್ಬೇಕು. ವಾಕ್ಯ ಕನ್ನಡಿ. ಇವತ್ತು ಸಭೆ ಕ್ರಿಸ್ತನ ಮೂಲಕ ಏನಾಗಿದೆ ಎಂಬುದಾಗಿ ವಾಕ್ಯ ಏನು ಹೇಳ್ತದೆ ಅದನ್ನು ನೋಡಿ ಅದನ್ನು ನಂಬಬೇಕು, ಅದನ್ನು ಕನ್ಫೆಸ್ ಮಾಡಬೇಕು. ಯುಗದ ಸಮಾಪ್ತಿಯವರೆಗೆಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಯಾರು ವಾಗ್ದಾನ ಮಾಡಿದ್ದು? ನಾನು ಆಚೆ ಹೋಗಿ ಹೇಳ್ತೇನೆ, ಥ್ಯಾಂಕ್ ಯು ಜೀಸಸ್, ನನ್ನಲ್ಲಿರುವ ಆತನೇ ಥ್ಯಾಂಕ್ ಯು, ನನ್ನೊಂದಿಗಿರುವ ಆತನೇ ಥ್ಯಾಂಕ್ ಯು. ನೀವು ನೋಡ್ರಿ, ಸೂಪರ್ ನ್ಯಾಚುರಲ್ ಪವರ್ ಆಪರೇಟ್ ಆಗ್ತದೆ. ನೀವು ಈಗ ನಿಮ್ಮ ಪ್ರಾರ್ಥನೆಯಲ್ಲಿರ್ಬೋದು, ನಿಮ್ಮ ಸೇವಾ ಜೊತೆಯಲ್ಲಿ ಮೈಮೇಲೆ ನೀವು ಕಾಣ್ತಾ ಇದ್ದೀರಿ, ಅದಕ್ಕಿಂತಲೂ ವಿಶೇಷ ಮಹಿಮೆ ಕಾಣ್ತೀರಿ. ಇನ್ನೂ ವೃದ್ಧಿ ಆಗ್ತೀರಿ ಕರ್ತನಿಗಾಗಿ. ಅನೇಕ ಆತ್ಮಗಳನ್ನು ನೀವು ಗೆದ್ದುಕೊಳ್ತೀರಿ. ಹಲಲುಯ್ಯ. ಆ ಚಯರಿಗೆ ಅವರು ಹಾಗೆ ಹೇಳಿದಾಗ ದೇವರ ಶಕ್ತಿ ಅಲ್ಲಿ ಪ್ರಕಟವಾದ ರೀತಿ ನೋಡ್ರಿ. ಹಾಗಾದರೆ ವಾಕ್ಯ ಹೇಳೋದನ್ನು ನಾವು ಯಾಕೆ ನಂಬಾರ್ದು? ಮತ್ತು ಯಾಕೆ ಅದೇ ವಾಕ್ಯದಲ್ಲಿಂತ ಅದೇ ಕರ್ತನನ್ನು ಎಲ್ಲ ಸಂದರ್ಭದಲ್ಲಿ ಆತುಕೊಳ್ಳಬಾರ್ದು? ಒಂದು ಸಾರಿ ಒಬ್ಬ ವ್ಯಕ್ತಿ ಸಮುದ್ರದ ಬಳಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ನಡ್ಕೊಂಡು ಹೋಗುವಾಗ ಅವನ 2 ಹೆಜ್ಜೆ, ಅದರ ಜೊತೆ 2 ಹೆಜ್ಜೆ ಗುರುತು ಕಾಣ್ತಂತೆ. ಇವನು ಹೇಳ್ದಂತೆ, ಥ್ಯಾಂಕ್ ಯು ಜೀಸಸ್, ನಾನು ನಡೆಯುವಾಗ ನನ್ನೊಂದಿಗೆ ನೀನು ಸಹ ನಡೀತಾ ಇದ್ದೆ. ಆಗ ಗಾಳಿ ಇಲ್ಲ, ಮಳೆ ಇಲ್ಲ, ಫ್ಲಡ್ ಇಲ್ಲ, ಯಾವುದಿಲ್ಲ, ತಂಡ ಉಂಟು ಸಮುದ್ರದ ಕುರಿತಾಗಿ ನನಗೆ ಗೊತ್ತುಂಟು. ಓಕೆ, ತಂಡ ಉಂಟು, ಮೆಲ್ಲ ಹೊಡಿತಾ ಉಂಟು. ಓಕೆ, ನಡೀತಾ ಹೇಳಿದ ಹಾಗೆ ನೀನು ಇದ್ದದಕ್ಕಾಗಿ ಸ್ತೋತ್ರ. ಸಮುದ್ರದಲ್ಲಿ ಬಿರುಗಾಳಿ ಎದ್ದಿತ್ತು. ಒಂದು ದಿವಸ ಬಿರುಗಾಳಿಯ ಸಂದರ್ಭದಲ್ಲಿ ಆತನ ಅದೇ ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಮುದ್ರ ಬದಿಯಲ್ಲಿ ಬಿರುಗಾಳಿ ಎದ್ದಿತ್ತು, ಫ್ಲಡ್ ಬಂತು, ಹೊಡಿತಾ ಉಂಟು. ಇವನು ಕಷ್ಟದಿಂದ ಎದುರೆದುರು ನಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ಟೆಪ್ ನೋಡ್ತಾ ಇದ್ದಾನೆ, 2 ಸ್ಟೆಪ್ ಮಾತ್ರ ಹೆಜ್ಜೆ ಕಾಣ್ತಾ ಉಂಟು. ಅವನು ಹೇಳ್ತಾನೆ, ಸ್ವಾಮಿ ಇರು ದಾಲ ಉಪ್ಪಂದಿನದೇನು ನೋಟ್ಟಿರ್ತಾರೆ, ಏನಿಲ್ಲದಾಗ ನನ್ನ ಜೊತೆ ನೀವಿದ್ರಿ. ಈ ಕಷ್ಟದ ಸಮಯದಲ್ಲಿ ನನ್ನ ಹೆಜ್ಜೆ ಮಾತ್ರ ಕಾಣ್ತೇನೆ, ನಿಮ್ಮ ಹೆಜ್ಜೆ ಕಾಣ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳಿದು, ಅಯ್ಯೋ ಮಗನೇ, ಅದು ನಿನ್ನ ಹೆಜ್ಜೆ ಅಲ್ಲ, ಅದು ನನ್ನ ಹೆಜ್ಜೆ, ನೀನು ನನ್ನ ಕೈಗಳಲ್ಲಿದ್ದಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೈಗಳಲ್ಲಿ ಚಿತ್ರಿಸಿಕೊಂಡಂಥ ದೇವರ ಸಹಾಯವನ್ನೇ ಆತನು ಆ ಒಡಂಬಡಿಕೆಗೆ ಸಂಬಂಧಪಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೇವ ಸಾನ್ನಿಧ್ಯವನ್ನು ಅವರು ಅಪೇಕ್ಷಿಸ್ತಾ ಇದ್ದು ಥ್ರೂ ಟೆಂಪಲ್. ದೇವ ಸಾನ್ನಿಧ್ಯ ಅವರಿಗೆ ಪ್ರಕಟಿಸಲ್ಪಡ್ತಾ ಇದ್ದದ್ದು ಕಟ್ಟಲ್ಪಟ್ಟಂಥ ಆಲಯದ ಮೂಲಕವೇ. ಆದರೆ ಹೊಸ ಒಡಂಬಡಿಕೆ ಕಾಲಕ್ಕೆ ಬರುವಾಗ ಯೇಸು ಸ್ವಾಮಿಯನ್ನು ಮಾತು ಹೇಳಿದ್ದಾನೆ, ಗೊತ್ತುಂಟ? ದೇವರನ್ನು ಆರಾಧಿಸುವವರು ಇನ್ನೂ ಆ ಬೆಟ್ಟಕ್ಕೂ ಹೋಗ್ಬೇಕಂತೆಲ್ಲ, ಯೆರೂಸಲೇಮಿಗೂ ಹೋಗ್ಬೇಕಂತೆಲ್ಲ. ಹೌದಾ? ಯಾರಿಗೆ ಆ ವಾಕ್ಯ ನೆನಪಿದೆ? ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ರ ನಂತರವ, 24ರ ನಂತರ ಇದೆ. ನೋಡ್ರಿ. ಯೆಹೋವನನ್ನು ಒಂದು ಕಾಲ ಬರುತ್ತದೆ ಸತ್ಯದಿಂದ. 21ರಿಂದ ಓದಿ. ಯೋಹಾನ ಸುವಾರ್ತೆ 4ನೇ 21ರಿಂದ 24ವರೆಗೆ ಓದಿ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ.
ಆದುದರಿಂದ ನೀವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ. ನೋಡಿ, ಒಂದು ಕಾಲ ಬರುತ್ತದೆ. ಹಿಂದಿನ ವಚನ 21. ಯೇಸು ಆಕೆ, ಅಮ್ಮ ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಒಂದು ಕಾಲ ಬರುತ್ತದೆ. ಯೇಸು ಹೇಳುವಂತ ಒಂದು ಕಾಲ ಬರುತ್ತದೆ, ನೆನಪಿಟ್ಕೊಳ್ಳಿ. ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೆ ಹೋಗುವುದಿಲ್ಲ. ಈ ಬೆಟ್ಟ ಅಂದರೆ ಯಾವ ಬೆಟ್ಟ ಗೊತ್ತಿಲ್ಲ? ಸಮಾರ್ಯರ ಆರಾಧನೆಯ ಬೆಟ್ಟ. ಸಮಾರ್ಯರು ಒಂದು ಬೆಟ್ಟದಲ್ಲಿ ಆರಾಧಿಸ್ತಾ ಇದ್ರು, ಯಹೂದಿಗಳು ಬೆಟ್ಟಗಳುಳ್ಳ ಪಟ್ಟಣದ ಮಧ್ಯದಲ್ಲಿ ಬಂದ ದೇವರ ಸಾನ್ನಿಧ್ಯವನ್ನು ನೋಡಿ ಆರಾಧಿಸ್ತಾ ಇದ್ರು. ನೀವು ಒಂದು ಕಾಲ ಬರುತ್ತದಮ್ಮ, ನಿಮಗೆ ಸಹಾಯಕ್ಕಾಗಿ ಆತನ ಆರಾಧಿಸಕ್ಕಾಗಿ ಇಲ್ಲೂ ಹೋಗಬೇಕಂತೆಲ್ಲ, ಅಲ್ಲೂ ಹೋಗ್ಬೇಕಂತೆಲ್ಲ. ಯಾಕೆ? ಮುಂದಿನ ವಚನ ಏನು ಹೇಳ್ತದೆ? 22. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು. ಹಲ್ಲೆಲೂಯಾ. ಒಂದು ಕಾಲ ಬರ್ತದೆ ಅಂತ ಹೇಳಿದಲ್ಲ, ಅದು ಯಾವ ಕಾಲ ಗೊತ್ತುಂಟ? ಕೃಪಾ ಕಾಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ಎದ್ದು ಬಂದ ನಂತರ ಪ್ರಾರಂಭವಾಗುವಂಥ ಕಾಲ. ಆ ಕಾಲದಲ್ಲಿ ಬೆಟ್ಟಗಳಿಗೆ ಹೋಗಿ ಅಥವಾ ಬೆಟ್ಟಗಳ ಕಡೆಗೆ ತಿರುಗಿಕೊಂಡು ದೇವ ಸಾನ್ನಿಧ್ಯ ಉಳ್ಳಂಥ ಟೆಂಪಲ್ಗೆ ಕಿವಿಗೊಟ್ಟು, ಟೆಂಪಲ್ನ ಗೋಡೆಗೆ ಹೋಗಿ ಕಿವಿಗೊಟ್ಟು ಪ್ರಾರ್ಥಿಸುವಂಥ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಬರಬೇಕಾದ ರಕ್ಷಣೆ ಅದು ಯಹೂದ್ಯರೊಳಗಿಂದ ಬಂದಿದೆ. ಬರಬೇಕಂತ ಸಹಾಯ ಥ್ರೂ ಜೀಸಸ್ ಕ್ರೈಸ್ಟ್. ನಾವು ಇದ್ದ ಪ್ಲೇಸಲ್ಲೇ, ಹಲ್ಲೆಲೂಯಾ, ನಾವೇ ಜೀಸಸ್ ಅನ್ನ ಅಂಗೀಕಾರ ಮಾಡಿದ್ರಿಂದ ನಾವೇ ದೇವರ ಆಲಯವಾಗಿದ್ದೇವೆ. ದೇವ ಸಾನ್ನಿಧ್ಯ ಆ ಬೆಟ್ಟದಲ್ಲಿ ಹುಡುಕ್ಬೇಕಂತೆಲ್ಲ, ಈ ಪರ್ವತಗಳುಳ್ಳಂತಹ ಪಟ್ಟಣದಲ್ಲಿ ಹುಡುಕ್ಬೇಕಂತೆಲ್ಲ. ದೇವ ಸಾನ್ನಿಧ್ಯ ಥ್ರೂ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತದ ಮೂಲಕ. ಹಲ್ಲೆಲೂಯಾ. ನಂಬುವವರಾದ ಇವತ್ತು ನಮ್ಮೊಳಗೆ ದೇವರ ಸಾನ್ನಿಧ್ಯ ಇದೆ. ಹಲ್ಲೆಲೂಯಾ. ಆದ್ರಿಂದ ನಾವೇನು ಮಾಡ್ತೇವೆ ಅದರ ಪ್ರಾರ್ಥನೆಗೋಸ್ಕರ ಒಂದು ತಿಳ್ಕೊಳ್ಳಿ, ಅಲ್ಲಿ ಇಲ್ಲಿ ಆ ಪ್ಲೇಸ್ ಉತ್ತಮ ಈ ಪ್ಲೇಸ್ ಉತ್ತಮ ಅಂತದಲ್ಲ. ನಾವೇ ಆಲಯವಾಗಿದ್ದೇವೆ. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಉತ್ತಮ ಆಗ್ತದೆ ಪ್ಲೇಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆಲಯ ನಾವಾದರೆ, ಮಂಜುಷ ನಾವಾದರೆ, ಅಂದು ಆ ಮಂಜುಷದಲ್ಲಿ ಕಲ್ಲಿನ ಹಲಿಗೆಗಳಿಂದ ಬರೆಯಲ್ಪಟ್ಟಂಥ ಆ ಪೆಟ್ಟಿಗೆ ಇದ್ದಿರುವುದಾದರೆ, ಇವತ್ತು ನಮ್ಮ ಹೃದಯದಲ್ಲಿ ದೇವರು ಬರೆದಿದ್ದಾನಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರ ನಿಯಮಗಳನ್ನು, ದೇವರ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ದೇವರು ಬರೆದಿದ್ದಾನೆ. ಹಲ್ಲೆಲೂಯಾ. ಅಂದು ದೇವರ ಆಲಯದಲ್ಲಿ ಮಹಾಪರಿಶುದ್ಧ ಸ್ಥಳ ಇತ್ತು, ಅಲ್ಲಿ ಒಡಂಬಡಿಕೆಯ ಮಂಜೂಷ ಇತ್ತು. ಆ ಮಂಜೂಷದೊಳಗೆ 10 ಅಪ್ಪಣೆ ಬರೆಯಲ್ಪಟ್ಟಂಥ ಕಲ್ಲುಗಳಿತ್ತು. ಅಲ್ಲಿ ಏನಿತ್ತು? ಆ ಮಂಜೂಷ ಇದ್ದ ಪ್ಲೇಸಲ್ಲಿ ದೇವ ಸಾನ್ನಿಧ್ಯ ಇತ್ತು. ಇವತ್ತು ಆ ಮಂಜೂಷ, ಆ ಆಲಯ ಥ್ರೂ ಜೀಸಸ್ ಕ್ರೈಸ್ಟ್ ನಾವೇ ಆಗಿದ್ದೇವೆ. ಅದು ಮಸಿಯಿಂದ ಬರೆದದ್ದು ಕಲ್ಲಿಗೆ, ದೇವರಾತ್ಮನಿಂದ ಬರೆದದ್ದು ನಮ್ಮ ಹೃದಯಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಶುಕ್ರವಾರದ ದಿವಸ ಇದನ್ನು ನಾವು ಸ್ವಲ್ಪ ಹೇಳ್ತಾ ಬಂದೆ. ಇವತ್ತು ಕೂಡ ಆ ತಿರುಗಿನ ನಾನು ವಾಕ್ಯವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. 2 ಕೊರಿಂಥ್ಯ 3ನೇ ಅಧ್ಯಾಯದಲ್ಲಿ 1, 2, 3 ನೋಡ್ರಿ. 2 ಕೊರಿಂಥ್ಯ. ನಾವೇ ನಮ್ಮನ್ನು ತಿರುಗಿ ಹೊಗಳಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೋ, ಇಲ್ಲವೇ ಕೆಲವರಿಗೆ ಬೇಕಾಗಿರುವ ಪ್ರಕಾರ ನಿಮಗೆ ತೋರಿಸತಕ್ಕ ಯೋಗ್ಯತಾ ಪತ್ರಗಳು ನಮಗೆ ಅಗತ್ಯವೋ, ಅಥವಾ ಅಂತ ಪತ್ರಗಳನ್ನು ನಿಮ್ಮಿಂದ ಪಡಕೊಳ್ಳಬೇಕೋ? 3ನೇ ವಚನ. ಓಕೆ. ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ನೋಡಿ, ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನಮ್ಮ ಪತ್ರಗಳು ನೀವೇ. ನೀವು ಮಸಿಯಿಂದ ಬರೆದಲ್ಲ. ಮಸಿ ಅಂದರೆ ಆತನ ಧರ್ಮಶಾಸ್ತ್ರ, ಮೋಶೆಗೆ ಕೊಡಲ್ಪಟ್ಟ ಒಡಂಬಡಿಕೆ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿ ಬರೆದಿದೆ ಅಂದರೆ ದೇವರಾತ್ಮನ ಸೇವೆಯನ್ನು ಮಾತಾಡ್ತಾ ಇದ್ದೇನೆ.
ದೇವರಾತ್ಮನಿಂದ ಉಂಟಾಗುವಂಥ ಜೀವದ ನಿಯಮವನ್ನು ಮಾತಾಡ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ಒಂದು ತಿಳ್ಕೊಳ್ಳಿ, ಇದರ ರೆವಲೇಷನ್ ದೇವರು ನಿಮಗೆ ಕೊಡಲಿ. ಆ ಮಂಜುಷ ಎಲ್ಲಿತ್ತೋ ಅಲ್ಲಿ ದೇವ ಸಾನ್ನಿಧ್ಯ ಇತ್ತು. ಆ ಮಂಜುಷ ಎಲ್ಲಿ ಹೋಯ್ತೋ ಅಂತ ಮನೆಯಲ್ಲಿ ಬ್ಲೆಸ್ಸಿಂಗ್ ಇತ್ತು. ಇವತ್ತು ಜೀಸಸ್ ಕ್ರೈಸ್ಟನ್ನು ಪರ್ಸನಲ್ ಸೇವರಾಗಿ ಆಕ್ಸೆಪ್ಟ್ ಮಾಡುವಾಗ, ಗಾಸ್ಪಲ್ ಸೇವಕರುಗಳ ಮೂಲಕ ಗಾಸ್ಪಲ್ ಸಿಕ್ಕಿದಾಗ ನಾನು ಅದನ್ನು ಆಕ್ಸೆಪ್ಟ್ ಮಾಡಿದಾಗ ನಿನ್ನ ಒಳಗೆ ದೇವರಾತ್ಮನಿಂದ ನಿನ್ನ ಹೃದಯದಲ್ಲಿ ಮಾತುಗಳು ಬರೆಯಲ್ಪಟ್ಟದ್ದು. ಅದೇ ಮಂಜುಷದ ಮಾತುಗಳೇ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಇವತ್ತು ಮಂಜುಷ ಯಾರು? ನಾವೇ. ದೇವರ ಆಲಯ ಯಾರು? ನಾವೇ. ದೇವ ಪ್ರಸನ್ನತೆ ಹಾಗಾದರೆ ಎಲ್ಲಿತ್ತು? ಹಳ ಒಡಂಬಡಿಕೆ ಕಾಲದಲ್ಲಿ ದೇವ ಪ್ರಸನ್ನತೆ ಎಲ್ಲಿತ್ತು? ಹಳ ಒಡಂಬಡಿಕೆ ಕಾಲದಲ್ಲಿ ದೇವ ಪ್ರಸನ್ನತೆ, ದೇವ ಸಾನ್ನಿಧ್ಯ, ಟೆಂಪಲ್, ಮಂಜುಷ ಇದ್ದ ಪ್ಲೇಸಲ್ಲಿತ್ತು. ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನನ್ನು ಸ್ವೀಕರಿಸಿದ ಮೂಲಕ ಇವತ್ತು ನಾನು ನೀವೇ ಮಂಜುಷ ಆಗಿದ್ದೇವೆ. ನಾನು ನೀವೇ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಈ ಪರಿಜ್ಞಾನ ಇರಲಿ. ದೇವ ಸಾನ್ನಿಧ್ಯ ಎಲ್ಲಿಂಟಾಗಾದರೆ ನಮ್ಮಲ್ಲಿಂಟು. ನಮ್ಮಲ್ಲಿರುವಂಥ ದೇವ ಸಾನ್ನಿಧ್ಯ ಅಥವಾ ನಾವು ಆ ದೇವರ ಸಾನ್ನಿಧ್ಯವೊಂದಿಗೆ ಕನೆಕ್ಟ್ ಆಗಿದ್ದೇವೆ. ಹಾಲೆಲೂಯ. ಇವತ್ತು ಅಲ್ಲಿಗೆ ಹೋಗ್ಬೇಕಂತಲ್ಲ, ಇಲ್ಲಿಗೆ ಹೋಗ್ಬೇಕಂತಲ್ಲ, ಬೆಟ್ಟಗಳ ಕಡೆಗೆ, ಗೋಡೆಗಳ ಕಡೆಗೆ ಅಥವಾ ದಿಕ್ಕುಗಳ ಕಡೆಗೆ ನಾವು ಏನು ಮಾಡ್ಬೇಕಂತಲ್ಲ ತಿರುಗಿ ಪ್ರಾರ್ಥನೆ ಮಾಡ್ಬೇಕಂತ ಇಲ್ಲ. ಅದು ಯಾಕೆ ಪ್ರಾರ್ಥನೆ ಮಾಡೋದು ಗೊತ್ತುಂಟಾ? ದಿಕ್ಕುಗಳ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡ್ತೇವೆ. ಯಾಕೆ ಗೊತ್ತುಂಟಾ? ಆ ದಿಕ್ಕುಗಳಲ್ಲಿದ್ದಂಥ ಬಲ ಮುರಿಲಿ ಅಂತ ಯೇಸುವಿನ ನಾಮದಲ್ಲಿ ಹೀಗೆ ಮಾಡ್ತೇವೆ. ಹೊರತು ನಮಗೆ ಸಹಾಯ ಇದೇ ದಿಕ್ಕಿನಿಂದ ಬರುವಂಥದ್ದು. ಈಗ ಜೆರುಸಲೇಮ್ ಯಾವ ಕಡೆ ಇದೆ? ಈ ಕಡೆ ಹೇಳೋದಾ, ಈ ಕಡೆನಾ? ಸಮುದ್ರದ ಆಚೆನಾ? ಓಕೆ, ನಾವು ಕೂಡ ಅವರು ಕೂಡ ಪರ್ವತಗಳುಳ್ಳ ಪಟ್ಟಣದಲ್ಲಿ ಸಹಾಯವನ್ನು ಹಾರೈಸಿದಾಗ ನಾವು ಕೂಡ ಯೆರೂಸಲೇಮ್ ಇದ್ದ ಪ್ಲೇಸ್ಗೆ, ಆ ದಿಕ್ಕಿಗೆ ತಿರುಗಿ ಸಹಾಯ ಕೇಳೋದಾ? ಹಲ್ಲೆಲೂಯ, ಹಲ್ಲೆಲೂಯ. ದೇವ ಸಾನ್ನಿಧ್ಯ, ಜೀಸಸ್ ಮಧ್ಯವರ್ತಿ ಆದಂಥ ಜೀಸಸ್ನ ಮೂಲಕ ನಾವು ಕನೆಕ್ಟ್ ಆಗಿದ್ದೇವೆ. ಒಂದು ತಿಳ್ಕೊಳ್ರಿ, ನಾವೇ ದೇವರ ಆಲಯ, ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡಂಥ ಟೆಂಪಲ್. ಹಲ್ಲೆಲೂಯ. ಈಗ ಟೆಂಪಲ್ ಒಳಗೆ ಏನು ನಡೀತಾ ಇತ್ತು? ಹಳೆ ಒಡಂಬಡಿಕೆ ಟೆಂಪಲ್ ಒಳಗೆ ಏನು ನಡೀತಾ ಇತ್ತು? ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಹಲ್ಲೆಲೂಯ. ಆದ್ದರಿಂದ ಈ ಆಲಯದಲ್ಲಿ ಪ್ರಾರ್ಥನೆ ಹೋಗುವಾಗ ಅದು ದೇವರ ಸಮಕ್ಷಮಕ್ಕೆ ಹೋಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದೊಂದು ವಾಕ್ಯ, 4ನೇ ಅಧ್ಯಾಯ ಇಬ್ರಿಯ 16ನೇ ವಚನ. 4ನೇ ಅಧ್ಯಾಯ ಇಬ್ರಿಯ 16ನೇ ವಚನ. ಅಲ್ಲಿ ಹೇಳ್ತದೆ, ಸಮಯೋಚಿತವಾದಂಥ ಸಹಾಯವನ್ನು ಹೊಂದುವುದಕ್ಕೆ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಲ್ಲೆಲೂಯ. ಇದ್ದ ಪ್ಲೇಸಲ್ಲಿ ಆಚೆ ತಿರುಗಿಕೊಳ್ಳದೆ ನೆನಪು ಮಾಡಿಕೊಂಡು ದೇವ ಸಾನ್ನಿಧ್ಯ ನನ್ನಲ್ಲಿದೆ, ಅದರಿಂದ ನಾನು ಕೃಪಾಸನದ ಮುಂದೆ ನಾನು ನಿಲ್ತೇನೆ, ಪ್ರೇಯರ್ ಮಾಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಸಮಯೋಚಿತವಾದ ಸಹಾಯ ಅಂದರೆ ಏನರ್ಥ? ಸಮಯ ಸಂದರ್ಭಕ್ಕೆ ಎಂತ ಹೆಲ್ಪ್ ಬೇಕೋ ಅದು. ಅದಕ್ಕಾಗಿ ಆ ಸಹಾಯಕ್ಕಾಗಿ ದೇವ ಸಾನ್ನಿಧ್ಯದಲ್ಲಿ ನಿಲ್ಲುವಂಥದ್ದು. ಹಲ್ಲೆಲೂಯ. ಅಲ್ಲಿಂದ ಸಹಾಯ ಬರುವಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಕ್ರಿಸ್ತನ ಮೂಲಕ ಎಂಥ ಒಂದು ಭಾಗ್ಯ. ಇಸ್ರೇಲ್ಗೆ ಖರ್ಚು ಮಾಡಿಕೊಂಡು ಹೋಗಿ ದೇವ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕಂತ ಇಲ್ಲ. ಹೌದಾ? ಅರ್ಥ ಆಗ್ತಾ ಉಂಟ? ಇಸ್ರೇಲ್ಗೆ ಪಿಕ್ನಿಕ್ ಮಾಡಿಕೊಂಡು ಹೋಗಿ ಅಲ್ಲೇ ದೀಕ್ಷಾ ಸ್ನಾನ ತಕ್ಕೊಂಡು, ಕೆಲವರು ಯೋರ್ದಾನ್ ಹೊಳೆ ಎಂದು ಇಷ್ಟ ಆದರೆ ತಕ್ಕೊಳ್ತಾರೆ, ತಪ್ಪಲ್ಲ. ಆದ್ರೂ ಅಲ್ಲೇ ತಕ್ಕೊಳ್ಬೇಕಂತ ಏನಿಲ್ಲ, ಅಥವಾ ಅಲ್ಲೇ ಹೋಗಿ ಆರಾಧನೆ ಮಾಡ್ಬೇಕಂತ ಇಲ್ಲ. ಆದರೂ ಒಂದು ಖುಷಿ ನಮಗೆ, ಬೈಬಲ್ನ ಒಂದು ಚರಿತ್ರೆ, ಹಲ್ಲೆಲೂಯ, ಆ ಸತ್ಯತೆಯಲ್ಲಿ ನೋಡೋದು, ಅದನ್ನು ಕೇಳೋದು, ತಿಳ್ಕೊಳ್ಳೋದು ಬಹಳ ಖುಷಿ. ಆದರೆ ಅಲ್ಲೇ ಹೋಗ್ಬೇಕಂತೆಲ್ಲ, ಇದ್ದ ಸ್ಥಳದಲ್ಲೇ ನಮ್ಮಲ್ಲಿರುವಂಥ ದೈವ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸು ಪ್ರವೇಶ ಮಾಡುವಾಗ ಹಲ್ಲೆಲೂಯ ಹೆಲ್ಪ್ ಸಿಗ್ತದೆ. ಇವತ್ತು ನಿಮಗೆ ಎಂಥ ಹೆಲ್ಪ್ ಬೇಕೋ ಕೇಳಿಕೊಳ್ಳ್ರಿ. ಖಂಡಿತವಾಗಿ ಹೇಳ್ತೇನೆ, ಎಂಥ ಹೆಲ್ಪ್ ಬೇಕೋ ಕೇಳಿಕೊಳ್ಳ್ರಿ. ನಾವು ಅನೇಕ ಸಾರಿ ಮಾಡುವಂಥ ತಪ್ಪು ಏನು ಗೊತ್ತಾ? ನಮ್ಮ ದೃಷ್ಟಿಯನ್ನು ಎಲ್ಲಿ ಇಟ್ಟು ಎಲ್ಲಿ ಸಹಾಯ ಕೇಳಬೇಕೋ ಅಲ್ಲಿ ಇಡದೆ, ಇಡಬಾರದ ಸ್ಥಳದಲ್ಲಿ ನಾವು ದೃಷ್ಟಿಯನ್ನಿಟ್ಟು ಸಹಾಯಕ್ಕೋಸ್ಕರ ತವಕ ಪಡ್ತಾ ಇದ್ದೇವೆ.
ಕೆಲವು ಸಾರಿ ಸಹಾಯ ಸಿಕ್ಕಿದಾಗೆ ಅನಿಸಬಹುದು, ಅಥವಾ ಕೆಲವರು ಹೇಳ್ಬೋದು ಎಸ್ ಯಾನುಲ್ಲೆ ಯಾನಿರೊಟ್ಟುಲ್ಲೆ ಯಾಂಬಿಡ್ದು ಪಡೋಜ್ ಉಲ್ಲೆ ಅನ್ನುವವರೇ ಮತ್ತೆ ಇರುವುದಿಲ್ಲ. ಹೆಲ್ಪ್ ಮಾಡ್ತೇನೆ ಅನ್ನುವವರೇ ಅವರ ಹತ್ರ ಮಾಡದೆ ಹೋಗ್ಲಿಕ್ಕೂ ಸಾಧ್ಯ ಉಂಟು. ಆದರೆ ದೇವರು ಅಂಥವರಲ್ಲ. ಹಲ್ಲೆಲೂಯ. ನನ್ನ ದೇವರ ಹತ್ರ ಎಂದಿಗೂ ಕೊರತೆ ಅನ್ನುವಂಥದ್ದೇ ಇಲ್ಲ. ನನ್ನ ದೇವರು ಎಂದಿಗೂ ಮಾತಿಗೆ ತಪ್ಪುವವನು ಕೂಡ ಅಲ್ಲ. ನಮ್ಮ ದೇವರು ಎಂದಿಗೂ ಮಾತಿಗೆ ತಪ್ಪುವನಲ್ಲ. ಆದ್ದರಿಂದ ಇವತ್ತು ಎಂಥ ಸಹಾಯಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರೋ ಆತನನ್ನು ನೋಡ್ರಿ. ನಿಮ್ಮಲ್ಲಿರುವಂಥ ದೇವರ ಸಾನ್ನಿಧ್ಯವನ್ನು ಗಮನಿಸಿಕೊಂಡು ಆತನ ಮುಂದೆ ಧೈರ್ಯ, ಆತನ ಕೃಪಾಸನದ ಮುಂದೆ ಧೈರ್ಯದಿಂದ ನಿಲ್ರಿ. ಸಹಾಯ ಸಿಗ್ತದೆ. ಇದು ಆಗಬೇಕಾದ್ರೆ ಒಂದು ಅಂತೂ ಖಂಡಿತ ಆಗಬೇಕು. ನಿನ್ನ ಜೀವಿತ ಲೋಕಾನುಸಾರವಾಗಿರೋದಾದರೆ ಇದು ಆಗೋದಿಲ್ಲ. ನೀನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ್ನಾಗಿ ಅಂಗೀಕಾರ ಮಾಡಿದ ಅನುಭವಕ್ಕೆ ಬರಬೇಕು. ಆತನ ರಕ್ತದಿಂದ ನಿನ್ನ ಜೀವಿತ ತೊಳೆಯಲ್ಪಟ್ಟಿರಬೇಕು. ಯೇಸುವಿನ ಮೇಲಿನ ನಂಬಿಕೆಯಲ್ಲಿ ನಿಂತು ನೀನು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಕೊಂಡು ನೀನು ಮುಂದೆ ಹೋಗುವಾಗ, ದೇವರ ಸಹಾಯವನ್ನು ಎದುರು ನೋಡ್ತಾ ಹೋಗುವಾಗ ಆತನು ನಿನ್ನ ತಂದೆಯಾಗಿರೋದ್ರಿಂದ ನಿನಗೆ ಸಹಾಯವನ್ನು ಒದಗಿಸ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ನಾವು ಎದ್ದು ನಿಂತ್ಕೊಳ್ಳೋಣ. ಎಂಥ ಒಳ್ಳೆ ದೇವರು, ಎಂಥ ಒಂದು ಒಳ್ಳೆ ಸಹಾಯ. ನಿಮಗೆ ಹೀಲಿಂಗ್ ಬೇಕೋ ನೋಡ್ರಿ, ನಿಮ್ಮಲ್ಲಿರುವಂಥ ದೇವ ಸಾನ್ನಿಧ್ಯವನ್ನು ಗ್ರಹಿಸಿಕೊಳ್ಳ್ರಿ. ಆ ಸಾನ್ನಿಧ್ಯಕ್ಕೆ ಕನೆಕ್ಟ್ ಆಗಿ ಮೈಂಡ್. ಹಲ್ಲೆಲೂಯ. ಪ್ರಾಬ್ಲಮ್ ಸ್ಪಿರಿಟ್ದಲ್ಲ, ಪ್ರಾಬ್ಲಮ್ ಮೈಂಡ್ದು. ಮೈಂಡ್ ನೂರಾರು ಕಡೆ ಸುತ್ತದೆ. ಹಲ್ಲೆಲೂಯ. ಮೈಂಡ್ ದೇವರ ವಾಕ್ಯದ ಮೇಲೆ ಕನೆಕ್ಟ್ ಆಗುವಾಗ ನಮ್ಮಲ್ಲಿರುವಂಥ ದೇವ ಸಾನ್ನಿಧ್ಯದ ಅರಿವಿಗೆ ನಾವು ಬರ್ತೇವೆ. ನೋಡ್ರಿ, ನಿಮ್ಮಲ್ಲಿರುವಂಥ ದೇವರ ಸಾನ್ನಿಧ್ಯವನ್ನು ನೋಡ್ರಿ. ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿರೋದಾದರೆ, ಪಾಪದ ಪಾಲಿಗೆ ಸತ್ತು ದೇವರ ಕಡೆಗೆ ತಿರುಗಿಕೊಂಡಿರೋದಾದರೆ ನಿಮಗೆ ಎಂಥ ಬ್ಲೆಸ್ಸಿಂಗ್ ಇದೆ, ಪರಲೋಕದ ಸಹಾಯ ಇದೆ. ಎಲ್ಲ ಸಂದರ್ಭದಲ್ಲೂ ಆತನ ಸಹಾಯ ಇದೆ. ಒಂದು ವೇಳೆ ಯೇಸುವನ್ನು ಅಂಗೀಕಾರ ಮಾಡಿದ ಅನುಭವ ಇಲ್ಲದೆ ಇರೋದಾದರೆ ನೀವು ಯೇಸುವನ್ನು ಅಂಗೀಕಾರ ಮಾಡಿ, ಸ್ವಾಮಿ ನಿನ್ನನ್ನು ನಾನು ಸ್ವೀಕರಿಸ್ತೇನೆ, ನೀನೇ ನನ್ನ ಕರ್ತನು ಎಂಬುದಾಗಿ ಹೇಳ್ರಿ. ನೀನೇ ನನ್ನ ಒಡೆಯನೆಂಬುದಾಗಿ ಹೇಳ್ರಿ. ನಜರೇತನ ಯೇಸುವನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದನೆಂಬುದಾಗಿ ನೀವು ನಂಬಿರಿ. ಬಾಯಿಂದ ಅರಿಕೆ ಮಾಡ್ರಿ, ಯೇಸುವೇ ನನ್ನ ಕರ್ತನು ಒಡೆಯನೆಂಬುದಾಗಿ. ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇನ್ನು ಲೋಕ ಬೇಡ, ಲೋಕದ ಆಶಾಪಾಶಗಳು ಬೇಡ. ನನಗೆ ಏನಿದ್ರು ಯೇಸುವೇ ಸರ್ವ, ಯೇಸುವೇ ಸರ್ವಸ್ವ. ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ನೀನು ಯೇಸುವನ್ನು ಅಂಗೀಕಾರ ಮಾಡಿರುವುದಾದರೆ ಸಹಾಯಕ್ಕೋಸ್ಕರ ನಿನ್ನ ಮನಸ್ಸು ಅವರು ಇವರು ಅಲ್ಲಿ ಇಲ್ಲಿ ಓಡಾಡಿರುವುದಾದರೆ ಹಿಂದೆ ಬರಲಿ. ನಿನ್ನ ನೆಲೆಗೆ ಬಾ, ನಿನ್ನ ನೆಲೆಗೆ ಬಾ. ಅದು ನಿನ್ನ ನೆಲೆ ದೇವ ಸಾನ್ನಿಧ್ಯ. ಯೇಸುವಿನ ಮೂಲಕ ಸಿಕ್ಕಿದಂಥ ದೇವ ಸಾನ್ನಿಧ್ಯ ನನ್ನ ನಿನ್ನ ನೆಲೆ. ಯೇಸುವಿನ ಮೂಲಕ ಸಿಕ್ಕಿದಂಥ ಬಿಡುಗಡೆ ಅದು ನನ್ನ ನಿನ್ನ ನೆಲೆಯಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ನಿನ್ನ ಅದ್ಭುತ ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದ ನಡೆಯುವೆ. ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ. ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ, ನೀ ತೋರುವ ಮಾರ್ಗದಿ ನಡೆಯುವೆ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಓ ದೇವ ಸಾನ್ನಿಧ್ಯದ ಅನುಭವಕ್ಕೆ ನಾವು ಬರುವಂತೆ ಕ್ರಿಸ್ತನಲ್ಲಿ ದೇವರು ಕೃಪೆ ಕೊಟ್ಟಿದ್ದಾನೆ. ಆ ಕೃಪೆಗಾಗಿ ಸ್ತೋತ್ರ ಸಲ್ಲಿಸಿ ಅನುಭವ ಮಾಡ್ರಿ. ಯೇಸುವಿನ ನಾಮದಲ್ಲಿ ನಿಮ್ಮಲ್ಲಿ ದೇವರ ಸಾನ್ನಿಧ್ಯ ಇರುವುದರಿಂದ ನೀವು ಸಾಧಾರಣರಲ್ಲ. ಕರ್ತನಿಗಾಗಿ, ದೇವರಿಗಾಗಿ, ದೇವರ ಚಿತ್ತ ನೆರವೇರುವುದಕ್ಕಾಗಿ ಆ ಸೂಪರ್ ನ್ಯಾಚುರಲ್ ಪವರ್ ಅಲ್ಲಿ ಇರುವವರು ನೀವು. ಸುವಿಗೆ
ಆರಾಧನೆ ಯೇಸುವಿಗೆ. ಎಲ್ಲ ಹೋರಾಟಗಳ ಮಧ್ಯೆ ನಿನಗೆ ಪರಲೋಕದ ಸಹಾಯ ಇದ್ದೇ ಇದೆ. ಎಲ್ಲ ಗಲಿಬಿಲಿಗಳ ಮಧ್ಯೆ, ಎಲ್ಲ ಡಿಸ್ಟರ್ಬೆನ್ಸ್ ಮಧ್ಯೆ ನಿನಗೆ ಪರಲೋಕದ ಸಹಾಯ ಇದ್ದೇ ಇದೆ. ನಿನ್ನ ತಂದೆಯ ಸಹಾಯ ಇದ್ದೇ ಇದೆ. ಆತನು ಹೇಳಿದ್ದಾನೆ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ನನ್ನ ಬಳಿಗೆ ಬರುವವರು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನನ್ನ ಕುರಿಗಳನ್ನು ಸ್ವರವನ್ನು ಕೇಳುತ್ತದೆ, ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳಲಾರರು. ಅವಳಿಗೋಸ್ಕರ ನಾನು ಜೀವವನ್ನು ಕೊಡುತ್ತೇನೆ. ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ. ಅಲ್ಲೇನ ದೇವರೇ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನನ್ನ ಪ್ರಿಯ ಲೈವ್ ನಲ್ಲಿ ಈಗ ನೋಡುತ್ತಿರುವವರನ್ನು ಮತ್ತೆ ನೋಡುವವರನ್ನು ಕೂಡ ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಮಾತಾಡಲಿ. ಅವರು ಇರುವಂಥ ಸಭೆಗಳಲ್ಲಿ, ಅವರಿರುವಂಥ ಪ್ಲೇಸ್ಗಳಲ್ಲಿ ಓ ದೇವರೇ, ನಿನ್ನ ಒಂದು ಮಹಿಮೆಯ ಸಹಾಯವನ್ನು ಅವರು ಹೊಂದುತ್ತಾ ದೊಡ್ಡ ಅದ್ಭುತವಾದ ಜೀವಿತವನ್ನು ಮಾಡಿ ನಿನಗೆ ಮಹಿಮೆ ತರುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಎಲ್ಲರೂ ಬ್ಲೆಸ್ ಇನ್ ಜೀಸಸ್ ನೇಮ್ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಮುಂದಿನ ವಾರ ಭಾನುವಾರ ನಿಮ್ಮೊಂದಿಗೆ ನಾವು ಲೈವ್ನಲ್ಲಿ ಕನೆಕ್ಟ್ ಆಗ್ತೇವೆ. ಪ್ರಾರ್ಥಿಸಿರಿ ಮತ್ತು ಶೇರ್ ಮಾಡ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ನಮಗೆ ಕಳಿಸಿಕೊಡ್ರಿ. ಇನ್ನೊಮ್ಮೆ ಹೇಳ್ತೇನೆ, ನೀವು ಮಾತ್ರ ನೋಡುವುದಲ್ಲ, ಅನೇಕರು ನೋಡುವಂತೆ, ವಾಕ್ಯದ ಮೂಲಕ ಅನೇಕರು ಬ್ಲೆಸ್ ಆಗುವಂತೆ ನೀವು ಇತರರಿಗೂ ಕೂಡ ಶೇರ್ ಮಾಡ್ರಿ ಪ್ರಿಯರೇ. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.